ಆರಂಭ ಮಾಡೋಣ. ಮತ್ತು ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವನು ರಕ್ಷಣೆ ಹೊಂದುವನು. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾದ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಈ ಸಾಯಂಕಾಲದ ಆರಾಧನೆಯನ್ನ ಪ್ರಾರಂಭಿಸುವ ಹಾಗೆ ಹಾಡುವ ಸಂಗೀತಗಳಲ್ಲಿ 74ನೇ ಸಂಗೀತ ಮೊದಲಿನ 3 ಚರಣಗಳನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 74ನೆಯ ಸಂಗೀತ ಮೊದಲಿನ 3 ಚರಣಗಳು. ಏಸು ಕ್ರಿಸ್ತನೇ ಮೃತ್ಯುಂಜಯನೇ, ನಮ್ಮ ಜೀವ ಜೀವವೇ, ನಿನ್ನ ಶ್ರಮೆ ನಮ್ಮ ಕ್ಷಮೆ, ಕಾಯಿ ಕಾಯಿ ನಮ್ಮನ್ನು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಮ ಪ್ರೀತಿಯಾದ ತಂದೆಯಾದ ದೇವರೇ, ಅಪ್ಪ ಸ್ವಾಮಿ, ಬೆಳಗಿನಿಂದ ಹಿಡಿದು ನಮ್ಮನ್ನು ಇಲ್ಲಿವರೆಗೂ ಕಾಯ್ದು ಕಾಪಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಈ ಸಾಯಂಕಾಲ ಜಾವದಲ್ಲಿ ಸ್ವಾಮಿ ಸಭೆಯಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಸೇರಿ ಬರುವಂತ ಕೊಟ್ಟಂತ ಈ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ನಮ್ಮ ಸಭೆಯಲ್ಲಿ ನಡೀತಿರುವಂಥ ಈ ಶ್ರಮ ಮರಣ ಧ್ಯಾನಗಳನ್ನು ಆಶೀರ್ವದಿಸು ಸ್ವಾಮಿ. ಈ ನಿನ್ನ ಶ್ರಮ ಧ್ಯಾನಗಳಲ್ಲಿ ಕರ್ತನೆ, ಈ ಪಶ್ಚಾತ್ತಾಪದ ದಿನಗಳಲ್ಲಿ ಸ್ವಾಮಿ, ನಾವೆಲ್ಲರೂ ನಮ್ಮ ಹೃದಯಗಳನ್ನು ನಿನಗಾಗಿ ಪರೀಕ್ಷಿಸಿ ಸ್ವಾಮಿ. ಕೇಳುವಂಥ ಎಲ್ಲ ವಾಕ್ಯಗಳಲ್ಲಿ ಕರ್ತನೆ, ನಿನಗೆ ತಕ್ಕಂತೆ ನಿನಗೆ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡ್ರಿ ಕರ್ತನೆ. ಸ್ವಾಮಿ, ಎಷ್ಟೋ ಜನರಿಗೆ ಈ ಭಾಗ್ಯವಿಲ್ಲ ಕರ್ತನೆ. ಪ್ರಪಂಚದಲ್ಲಿ ನಡೀತಿರುವಂಥ ಅನೇಕ ಸಂಗತಿಗಳ ಎಲ್ಲವುಗಳಿಂದ ಸ್ವಾಮಿ ನಮ್ಮನ್ನು ತಪ್ಪಿಸಿ ಕರುಣಿಸಿ ಕಾಯ್ದು ಕರ್ತನೆ, ನಮಗೆ ಕೊಟ್ಟಂಥ ಈ ಸುಂದರ ಅವಕಾಶಕ್ಕಾಗಿ, ಈ ಸುಂದರ ಆಲಯಕ್ಕಾಗಿ ಕರ್ತನೆ ನಿನ್ನಲ್ಲಿ ಕೋಟಿ ಸ್ತೋತ್ರ ಹೇಳೋರಾಗಿದ್ದೇವೆ ಕರ್ತನೆ. ಈ ಸಾಯಂಕಾಲ ಜಾವದಲ್ಲಿ ಕರ್ತನೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಸನ್ನಿಧಾನದಲ್ಲಿ ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರೇ, ನಿನ್ನ ಈ ಪ್ರಸನ್ನತೆ ಸ್ವಾಮಿ ಈ ಆಲಯದಲ್ಲಿ ಚಲಿಸಲಿ ಎಂಬುದಾಗಿ ಬೇಡೋರಾಗಿದ್ದೇವೆ ಕರ್ತನೆ. ಇವತ್ತಿನ ದಿನ ಸ್ವಾಮಿ ಕೊಟ್ಟಂತ ಈ ಒಂದು ದಿನಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಹೇಳೋರಾಗಿದ್ದೇವೆ ಸ್ವಾಮಿ. ಸ್ವಾಮಿ, ಈ ವಾಕ್ಯವನ್ನ ಹಂಚಲಿಕ್ಕೆ ಬಂದಿರುವಂತ ಸೇವಕರನ್ನ ಆಶೀರ್ವದಿಸು.
ಅವರು ಕೊಡುವಂಥ ವಾಕ್ಯವನ್ನು ನಾವೆಲ್ಲರೂ ಗ್ರಹಿಸಿಕೊಂಡು ಕರ್ತನೆ, ನಿನ್ನ ಮಕ್ಕಳಾಗಿ ಕರ್ತನೆ, ನಿನ್ನ ಹೆಸರಿನಲ್ಲಿ ಕರ್ತನೆ ನಾವು ನಡೆಯುವಂತೆ ಸಹಾಯ ಮಾಡ್ರಿ ಎಂಬುದಾಗಿ ಬೇಡೋರಾಗಿದ್ದೇವೆ ಕರ್ತನೆ. ತಿರುಗೊಂದಾವೃತ್ತಿ ಸ್ವಾಮಿ ಸೇರಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ಆಶೀರ್ವದಿಸಿ ಅವರ ಎಲ್ಲರ ಅವಶ್ಯಕತೆಗಳನ್ನು, ಅಗತ್ಯತೆಗಳನ್ನು ನಜರೇತಿನ ಯೇಸುವೆ ನಿನ್ನ ನಾಮದಲ್ಲಿ ಕರ್ತನೆ ನೀನು ಈಡೇರಿಸೆಂದು ಈ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ವೇದ ಪಾರಣ ಪಾಠವನ್ನ ಕೇಳುವ ಪೂರ್ವದಲ್ಲಿ ನಾವೆಲ್ಲರೂ ಹಾಡುವಂತ ಸಂಗೀತಗಳಲ್ಲಿ 67ನೆಯ ಸಂಗೀತ ಮೊದಲಿನ 2 ಚರಣಗಳನ್ನ ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 67ನೆಯ ಸಂಗೀತ, ಸಂಕೀರ್ತನೆಗಳಲ್ಲಿ 67ನೆಯ ಸಂಕೀರ್ತನೆ. ನೋಡೀಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ, ನಿತ್ಯ ಬೇಡುವ ಶರಣರ ಕಾಯುವ ಶಿಲುಬೆ. ಸಂಕೀರ್ತನೆಗಳಲ್ಲಿ 67ನೆಯ ಸಂಕೀರ್ತನೆ ಮೊದಲಿನ 2 ಚರಣಗಳು. ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ, ನೋಡಿಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ, ನಿತ್ಯ ಬೇಡುವ ಶರಣರ ಕಾಯುವ ಶಿಲುಬೆ, ಕಾಯುವ ಶಿಲುಬೆ, ನೋಡಿಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ, ಪಾಪಾತ್ಮ ಬಂದೀಗ ನೋಡು, ಬೇಗ ನೋಡು, ಪಾಪಾತ್ಮ ಬಂದೀಗ ನೋಡು, ಬೇಗ ನೋಡು, ನಿನ್ನ ಶಾಪಗಳೇ ಲವ ಹೋತನು ನೋಡು, ಹೋತನು ನೋಡು, ನೋಡಿಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ, ಯೇಸು ಪ್ರಾಣವ ಬಿಡೆ ಹೋಯ್ತು, ದೋಷ ಹೋಯ್ತು, ಯೇಸು ಪ್ರಾಣವ ಬಿಡೆ ಹೋಯ್ತು, ದೋಷ ಹೋಯ್ತು, ನಿನ್ನ ಸಾಸಿರ ರೂಪವ ಅರಿಯುತ್ತಾ ಹೋಯ್ತು, ಅರಿಯುತ್ತಾ ಹೋಯ್ತು, ನೋಡಿಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ. ವಚನಗಳು. ನಾಬೋತನು ಹತನಾದದ್ದು ಅನಂತರ ಸಂಭವಿಸಿದ್ದೇನೆಂದರೆ, ಇಸ್ರೇಲಿನಲ್ಲಿ ಸಮಾರ್ಯದ ಅರಸನಾದ ಆಹಾಬನ ಅರಮನೆಯ ಹತ್ತಿರ ಇಸ್ರೇಲಿನವನಾದ ನಾಬೋತನೆಂಬ ಮನುಷ್ಯನ ದ್ರಾಕ್ಷೆ ತೋಟವಿತ್ತು. ಆಹಾಬನು ನಾಬೋತನಿಗೆ, ನಿನ್ನ ದ್ರಾಕ್ಷೆ ತೋಟವನ್ನು ನನಗೆ ಕೊಡು, ಅದು ನನ್ನ ಅರಮನೆಯ ಹತ್ತಿರವಿರುವುದರಿಂದ ಅದನ್ನು ಕೈಪಲ್ಯದ ತೋಟವನ್ನಾಗಿ ಮಾಡಿಕೊಳ್ಳುವೆನು. ಅದಕ್ಕೆ ಬದಲಾಗಿ ನಿನಗೆ ಅದಕ್ಕಿಂತ ಉತ್ತಮವಾದ ತೋಟವನ್ನು ಕೊಡುತ್ತೇನೆ, ಅದು ಬೇಡವಾದರೆ ಕ್ರಯವನ್ನು ಕೊಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ನಾಬೋತನು, ನಾನು ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನು ನಿನಗೆ ಮಾರದಂತೆ ಯೆಹೋವನು ನನ್ನನ್ನು ತಡೆಯಲಿ ಎಂದು ಉತ್ತರ ಕೊಟ್ಟನು. ನನ್ನ ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನು ನಿನಗೆ ಕೊಡುವುದಿಲ್ಲವೆಂದು ನಾಬೋತನು ಹೇಳಿದ್ದರಿಂದ ಆಹಾಬನು ಸಿಟ್ಟಿನಿಂದ ಗಂಟು ಮೋರೆ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಲೊಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡನು. ಆಗ ಅವನ ಹೆಂಡತಿಯಾದ ಇಜಬೇಲಳು ಅವನ ಬಳಿಗೆ ಬಂದು ಅವನನ್ನು, ನೀನು ಯಾಕೆ ಊಟ ಮಾಡುವುದಿಲ್ಲ, ನಿನಗೆ ಯಾವ ಚಿಂತೆ ಇರುತ್ತದೆ ಎಂದು ಕೇಳಲು ಅವನು, ನಾನು ಇಸ್ರೇಲಿನವನಾದ ನಾಬೋತನಿಗೆ, ನಿನ್ನ ದ್ರಾಕ್ಷೆ ತೋಟವನ್ನು ನನಗೆ ಮಾರಿಬಿಡು,
ಹಣ ಬೇಡವಾದರೆ ನಿನಗೆ ಬೇರೊಂದು ದ್ರಾಕ್ಷೆ ತೋಟವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದೆನು. ಆದರೆ ಅವನು ಕೊಡುವುದಿಲ್ಲ ಅಂದನು ಎಂದು ಉತ್ತರ ಕೊಟ್ಟನು. ಆಗ ಅವನ ಹೆಂಡತಿಯಾದ ಇಜಬೇಲಳು ಅವನಿಗೆ, ನೀನು ಇಸ್ರಾಯೇಲರ ಅರಸನು, ಎದ್ದು ಊಟ ಮಾಡಿ ಸಂತೋಷದಿಂದಿರು. ನಾನು ನಿನಗೆ ಇಸ್ರೇಲಿನವನಾದ ನಾಬೋತನ ದ್ರಾಕ್ಷೆ ತೋಟವನ್ನು ಕೊಡುತ್ತೇನೆ ಎಂದು ನುಡಿದು ಆಹಾಬನ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೆದು ಅದಕ್ಕೆ ಅವನ ಮುದ್ರೆ ಹಾಕಿ ಅದನ್ನು ನಾಬೋತನ ಊರಿನಲ್ಲಿದ್ದ ಎಲ್ಲಾ ಪ್ರಧಾನ ಪುರುಷರಿಗೂ ಹಿರಿಯರಿಗೂ ಕಳುಹಿಸಿದಳು. ಅದರಲ್ಲಿ ಎಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿ ನಾಬೋತನನ್ನು ನೆರೆದ ಸಭೆಯ ಮುಂದೆ ನಿಲ್ಲಿಸಿ, ಅವನು ದೇವರನ್ನು ಅರಸನನ್ನು ಶಪಿಸಿದವನು ಎಂಬುದಾಗಿ ಇಬ್ಬರು ದುಷ್ಟ ಮನುಷ್ಯರಿಂದ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿಸಿ ಅವನನ್ನು ಹೊರಗೆ ಒಯ್ದು ಕಲ್ಲೆಸೆದು ಕೊಲ್ಲಿರಿ ಎಂದು ಬರೆದಿದ್ದಳು. ಅವನ ಊರಿನ ಹಿರಿಯರು ಪ್ರಧಾನ ಪುರುಷರು ಯೆಜಬೇಲಳು ಕಳುಹಿಸಿದ ಪತ್ರದಲ್ಲಿ ಬರೆದಿದ್ದಂತೆಯೇ ಮಾಡಿದರು. ಅವರು ಉಪವಾಸವನ್ನು ಪ್ರಕಟಿಸಿ ನೆರೆದ ಸಭೆಯ ಮುಂದೆ ನಾಬೋತನನ್ನು ನಿಲ್ಲಿಸಿದರು. ತರುವಾಯ ಇಬ್ಬರು ದುಷ್ಟರು ಬಂದು ಅವನ ಮುಂದೆ ಕೂತು, ಇವನು ದೇವರನ್ನು ಅರಸನನ್ನು ಶಪಿಸಿದ್ದಾನೆಂಬುದಾಗಿ ಜನರ ಎದುರಿನಲ್ಲಿ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿದರು. ಜನರು ಅವನನ್ನು ಊರಿನ ಹೊರಗೆ ಒಯ್ದು ಕಲ್ಲೆಸೆದು ಕೊಂದರು. ನಾಬೋತನು ಕಲ್ಲೆಸೆಯಲ್ಪಟ್ಟು ಸತ್ತ ವರ್ತಮಾನವನ್ನು ಹಿರಿಯರು ಯೆಜಬೇಲಳಿಗೆ ಮುಟ್ಟಿಸಿದರು. ಆಕೆಯು ಇದನ್ನು ಕೇಳಿ ಅಹಾಬನಿಗೆ, ನೀನು ಹೋಗಿ ನಾಬೋತನು ಮಾರುವುದಿಲ್ಲವೆಂದು ಹೇಳಿದ ದ್ರಾಕ್ಷೆ ತೋಟವನ್ನು ಸ್ವಾಧೀನ ಮಾಡಿಕೋ, ಅವನು ಜೀವದಿಂದಿಲ್ಲ, ಸತ್ತನು ಎಂದು ಹೇಳಿದಳು. ಇಸ್ರೇಲಿನವನಾದ ನಾಬೋತನ ಮರಣ ವಾರ್ತೆಯನ್ನು ಅಹಾಬನು ಕೇಳಿ ದ್ರಾಕ್ಷೆ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಇಳಿದು ಹೋದನು ಎಂಬುದು. ನಾವು ನಮ್ಮ ಕಾಣಿಕೆಯನ್ನ ಸಮರ್ಪಿಸುವ ಹಾಗೆ ಹಾಡುವಂತ ಸಂಕೀರ್ತನೆಗಳಲ್ಲಿ 185ನೇ ಸಂಕೀರ್ತನೆ ಕಾಣಿಕೆ ಮುಗಿಯುವವರೆಗೂ ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 185, ಏಸು ಕ್ರಿಸ್ತನ ದಿವ್ಯ ಪ್ರೀತಿಯ ಧ್ಯಾನ ಮಾಡುವ ಮಿತ್ರರೇ, ದಾಸರೂಪವ ಧರಿಸಿ ಪ್ರಾಣ ಯಜ್ಞೆ ಮಾಡಿದ ಮಿತ್ರರೇ. ನೋಡಿರಿ
ಯೇಸು ಕ್ರಿಸ್ತನ ದಿವ್ಯ ಪ್ರೀತಿಯ ಧ್ಯಾನ ಮಾಡುವ ಮಿತ್ರರೇ, ಧ್ಯಾನ ಮಾಡುವ ಮಿತ್ರರೇ. ಕರ್ತನೆ, ಎಲ್ಲ ಒಳ್ಳೆ ದಾನಗಳಿಗೂ ಕುಂದಿಲದೆಲ್ಲ ವರಗಳಿಗೂ ಮೂಲ ಕಾರಣನು ನೀನೆ. ನಿನ್ನಿಂದ ನಾವುಗಳು ಹೊಂದದೇ ಇರುವುದು ಯಾವುದಿದೆ ಸ್ವಾಮಿ? ನೀನು ಜೀವಿಸುತ್ತಿರುವುದರಿಂದಲೇ ನಾವು ಜೀವಿಸುತ್ತಿದ್ದೇವೆ ಸ್ವಾಮಿ. ನೀನು ನಮಗೆ ಆಧಾರವಾಗಿದ್ದಿ, ಉದ್ಯೋಗಗಳನ್ನು ಕೊಟ್ಟಿದ್ದಿ, ಫಲಿಸುವಂತೆ ಮಾಡಿದ್ದಿ, ಕರ್ತನ ವರಮಾನಗಳನ್ನು ಕೊಟ್ಟಿದ್ದಿ, ನಮ್ಮ ಜೀವನವನ್ನು ನಿತ್ಯವೂ ಸಾಗಿಸುವ ದೇವರು ನೀನಾಗಿದ್ದಿ. ಒಳ್ಳೆಯವನು ಒಳ್ಳೆಯದನ್ನೇ ಮಾಡುವವನು ಅನುದಿನ ನಮ್ಮ ಭಾರಗಳನ್ನು ಹೊರುವ ದೇವರೆಂದೇ ಪ್ರಖ್ಯಾತಿಯಾಗಿದ್ದಿ ಕರ್ತನೆ. ನಿನ್ನ ಆಲೆಗಳಲ್ಲಿ ಕರ್ತನೆ ನಾವು ಕಾಣಿಸಿಕೊಳ್ಳುವಾಗ ಆರಾಧನೆಗಳಲ್ಲಿ ಬರಿಗೈಯಲ್ಲಿ ಬಾರತೆ ಕರ್ತನೆ, ನೀನೇನು ನಮಗೆ ಕೊಟ್ಟಿದೆಯೋ ಅದರಲ್ಲೇ ಕರ್ತನೆ ಸ್ವಾಮಿ ಕಾಣಿಕೆಯಾಗಿ ತಂದಿದ್ದೇವಪ್ಪ. ನಾವು ನಮ್ಮನ್ನು ನಿನ್ನ ಕೈಗೊಪ್ಪಿಸಿಕೊಡ್ತೇವೆ. ಈ ಕಾಣಿಕೆಗಳನ್ನು ಸ್ವೀಕರಿಸು, ಕೊಟ್ಟ ಹೃದಯ ಕೈಗಳನ್ನು ಆಶೀರ್ವದಿಸು, ನಮ್ಮನ್ನು ನೀನು ಮೆಚ್ಚು. ಈ ಕಾಣಿಕೆಯನ್ನು ಸ್ವೀಕರಿಸಿ ಪಾವನ ಮಾಡು. ಇದು ನಿನಗಾಗಿ ಪ್ರತಿಷ್ಠಿತವಾಗಿರಲಿ. ಕೃತಜ್ಞತೆಯೊಂದಿಗೆ ಕಾಣಿಕೆಯೊಂದಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತೇವೆ ತಂದೆಯೇ, ಆಮೆನ್. ಸಂದೇಶ ಕೇಳುವ ಪೂರ್ವದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಹಾಡುವಂಥ ಸಂಗೀತಗಳಲ್ಲಿ 216ನೆಯ ಸಂಗೀತ ಮೊದಲಿನ 3 ಚರಣಗಳನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 216. ಈ ಹೊತ್ತಿನ ದಿನದೋಳ್ ದೇವ ಶಬ್ದ ಕಿವಿಯೋಳ್, ಬೀಳುವಾಗ ಎಚ್ಚರ ತೆರೆ ನಿನ್ನ ಹೃದವ, ಆತ ಕರೆಯುತ್ತಾನಲ್ಲ ಆತನ ಹತ್ರ ಓಡಿಬ. ಮೊದಲಿನ 3 ಚರಣಗಳನ್ನು ಹಾಡಿಕೊಳ್ಳೋಣ. ದೇವ ಶಬ್ದ ಕಿವಿಯೋಳ್, ಬೀಳುವಾಗ ಎಚ್ಚರ ತೆರೆ ನಿನ್ನ ಹೃದವ, ಆತ ಕರೆಯುತ್ತಾನಲ್ಲ ಆತನ ಹತ್ರ ಓಡಿಬ. ನಾಳೆರುದ ಕಾರಿನ ವಾಗೆ ಹೋದೆ ತಾಕಟ, ಸ್ಥಿರವಾಲ ಜೀವಾವು ಕೃಪಕಾಲ ತೀರ್ವಾರು. ನಾಳೆ ನಾಯ ತೀರ್ಪಿನ ಕಾಣಬಾರ್ದು ಹಾತಾರ. ಇದು ಕೃಪಾ ಸಮಯ ಏನು ಏರೋ ಕಾರಣ, ನಿನ್ನ ಪ್ರಾಣ ರಾಕ್ಷಿಗೆ ಓಡಿ ಹೋಗು ಬೇಕಾನೆ. ಇದು ಹೋಗು ಶರಣ, ದೇವ ಶಬ್ದ ಕೇಳಿಬ. ಕರ್ತನೆ, ಉಣಬಡಿಸು. ನಿನ್ನ ವಾಕ್ಯಗಳನ್ನು ಕೇಳುವಂತೆ ಕರ್ಣ ಶುದ್ಧಿಯೊಂದಿಗೆ ಹೃದಯ ಶುದ್ಧಿಯೊಂದಿಗೆ ನಮ್ಮ ಬುದ್ಧಿಗಳನ್ನು ತೆರೆ. ನಿನ್ನ ವಾಕ್ಯಗಳನ್ನು ಗ್ರಹಿಸಲಿಕ್ಕಾಗುವ ಹಾಗೆ ನಿನ್ನ ಸಹಾಯವನ್ನು ಕೊಡು. ಈ ವಾಕ್ಯಗಳ ಮೂಲಕ ನಿನ್ನನ್ನೇ ನೀನು ಪ್ರಕಟಿಸಿಕೋ ಎಂದು ನಿನ್ನಲ್ಲಿ ಬೇಡುತ್ತಾ ಈ ಧ್ಯಾನವನ್ನು ಆಶೀರ್ವದಿಸಿಕೊಡು. ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೆನ್. ಸಭಿಕರು ಕೂತ್ಕೊಳ್ಳುವಂತೆ ಕೇಳಿದರು. ಸುವಾರ್ತೆಗಾಗಿ ಆರಿಸಿಕೊಂಡಿರುವಂಥ ಭಾಗ ಮಾರ್ಕನ ಸುವಾರ್ತೆ 14ನೆಯ ಅಧ್ಯಾಯ ಮೊದಲಿನ 2 ವಚನಗಳು. ಮಾರ್ಕನ ಸುವಾರ್ತೆ 14ನೆಯ ಅಧ್ಯಾಯ ಮೊದಲಿನ 2 ವಚನಗಳು.
ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಪಸ್ಕದ ಮತ್ತು ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ಬರುವುದಕ್ಕೆ ಇನ್ನೂ 2 ದಿನಗಳಿದ್ದಾಗ ಮಹಾಯಾಜಕರು, ಶಾಸ್ತ್ರಿಗಳು ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲುವುದಕ್ಕೆ ಮಾರ್ಗವನ್ನು ಹುಡುಕುತ್ತಿದ್ದರು. ಯಾಕಂದರೆ ಹಬ್ಬದಲ್ಲಿ ಹಿಡಿಯಬಾರದು, ನಮ್ಮ ಜನರಲ್ಲಿ ಗದ್ದಲವಾದೀತು ಎಂದು ಮಾತಾಡಿಕೊಂಡರು ಎಂಬುದಾಗಿ. ಅವತ್ತಿನ ಇಸ್ರಾಯೇಲರ ಪರಿಸ್ಥಿತಿಯನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಇಸ್ರಾಯೇಲರು ತಮ್ಮದೇ ಆದ ನಾಡಿನಲ್ಲಿ ಇದ್ದರೂ ಕೂಡ ಅವರನ್ನು ಆಳುತ್ತಿದ್ದವರು ರೋಮಾಯರು. ಇದು ನಮ್ಮ ಗಮನದಲ್ಲಿ ಇರಬೇಕು. ಪೂರ್ಣವಾದಂಥ ಸ್ವತಂತ್ರವನ್ನು ರೋಮಾಯರು ನೀಡುತ್ತಿರಲಿಲ್ಲ. ಆದರೆ ಇಸ್ರೇಲರ ಧಾರ್ಮಿಕ ಹಬ್ಬಗಳ ಕುರಿತು ಅಡ್ಡಿಪಡಿಸುತ್ತಿರಲಿಲ್ಲ. ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ರೋಮಾಯರು ಇಸ್ರೇಲರ ಹಬ್ಬಗಳ ಕುರಿತು ಅಡ್ಡಿಪಡಿಸುತ್ತಿರಲಿಲ್ಲ. ರೋಮಾಯರಿಗೂ ಕೂಡ ಇಸ್ರೇಲರ ಹಬ್ಬಗಳ ವಿಚಾರ ಸ್ವಲ್ಪ ಮಟ್ಟಿಗೆ ತಿಳಿದಿದ್ದರು. ಯಾಜಕಕಾಂಡ ಪುಸ್ತಕ 23ನೇ ಅಧ್ಯಾಯ ನೀವು ಮನೆಯಲ್ಲಿ ಹೋಗಿ ಓದ್ಕೊಳ್ಳಿ. 7 ಹಬ್ಬಗಳು ಬರುತ್ತೆ ಅಲ್ಲಿ. 7 ಹಬ್ಬಗಳು ಬರುತ್ತೆ. ಆ ಹಬ್ಬಗಳು ಯೆಹೋವನ ಹಬ್ಬಗಳು. ಇದನ್ನು ಹಾಗೆ ಕರಿಬೇಕು, ಇದು ಇಸ್ರೇಲರ ಹಬ್ಬ ಅಲ್ಲ. ಹಾಗೆ ಯಾಜಕರ ಕಾಂಡದಲ್ಲಿ ಬರೆಯಲ್ಪಟ್ಟಿರೋದು. ಇಟ್ ಇಸ್ ದ ಫೀಸ್ಟ್ ಆಫ್ ದ ಲಾರ್ಡ್, ಯೆಹೋವನ ಹಬ್ಬಗಳು. ಮೊದಲನೆಯದು ಪಸ್ಕ, ಅದರ ಜೊತೆಗೆ ಹುಳಿ ಇಲ್ಲದ್ದು ಪ್ರಥಮ ಫಲ. ಆನಂತರ ಪಂಚಾಶತಮ, ದೋಷ ಪರಿಹಾರಕ, ತುತ್ತೂರಿಗಳ ಹಬ್ಬ, ಆಮೇಲೆ ಪರ್ಣಶಾಲೆಗಳ ಹಬ್ಬ. 7 ಹಬ್ಬಗಳು ಬಂದು ಹೋಗ್ಬಿಡುತ್ತೆ. ಸಾಮಾನ್ಯವಾಗಿ 6 ಹಬ್ಬಗಳು ಇಸ್ ಆಲ್ ಅಗ್ರಿಕಲ್ಚರಲ್ ಬೇಸ್ಡ್. ಎಲ್ಲ ಹಬ್ಬಗಳು ವ್ಯವಸಾಯ, ಕೃಷಿ ಈ ಒಂದು ಆಧಾರದಲ್ಲಿರುವಂಥ ಕೆಲವು ಹಬ್ಬಗಳು. ಇದನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಮತ್ತು ಈ ಹಬ್ಬಗಳ ಹಿಂದೆ ಯೆಹೋವನು ವಿಶೇಷವಾದ ಕಾರ್ಯಗಳನ್ನು ಅವರ ಸ್ಮರಣೆಗೆ ತರಬೇಕೆಂದು ಒಂದು ಶಾಶ್ವತವಾದ ನಿಯಮವನ್ನು ಹೊರಡಿಸಿರ್ತಾನೆ. ಸೊ ಹಾಗಾಗಿ ಪಸ್ಕ ಹಬ್ಬ ಪ್ರಾರಂಭ ಮತ್ತು ಹುಳಿ ಇಲ್ಲದ್ದು ಪ್ರಪ್ರಥಮವಾಗಿ ನೆರವೇರಿದ್ದು ಐಗುಪ್ತ ದೇಶದಲ್ಲಿ ಪ್ರಪ್ರಥಮವಾಗಿ ಈ ಹಬ್ಬ ನೆರವೇರುತ್ತೆ. ಚರಿತ್ರೆ ನಮಗೆ ಗೊತ್ತಿದೆ. ಸುಮಾರು 430 ವರ್ಷಗಳ ತನಕ ಅವರು ಐಗುಪ್ತ ದೇಶದಲ್ಲಿ ಸುಮಾರು 70 ಮಂದಿ ಯೋಸೇಫನ ಸಮಯದಲ್ಲಿ ಕಾನಾನ್ ಪ್ರದೇಶದಿಂದ ತೆರಳಿ ಬರುತ್ತಾ ಅವರು ಜನಸಂಖ್ಯೆಯ ಹೆಚ್ಚಳವಾಗತ್ತೆ. ಫರೋಹನನ ಆಧಿಪತ್ಯಗಳು ಬದಲಾವಣೆ ಆಗತ್ತೆ. ಕೊನೆಯದಾಗಿ ಬಂದಂಥ ಫರೋಹನನು ಬಹಳ ಕಠಿಣನಾಗಿರ್ತಾನೆ ಮತ್ತು ಇಸ್ರೇಲರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ತಿಳಿದು ಭಯಭೀತನಾಗಿ, ಒಂದು ವೇಳೆ ನಮ್ಮ ಮೇಲೆ ಯುದ್ಧ ಪ್ರಾಪ್ತವಾದರೆ ಇಸ್ರೇಲರು ಅವರೊಂದಿಗೆ ಕೂಡಿ ನಮ್ಮನ್ನು ಸೋಲಿಸಿಯಾರು ಎಂಬ ಈ ಕಳವಳದಿಂದ ಇಸ್ರೇಲರನ್ನ ಹಿಂಸೆಗೆ ತೊಡಗ್ತಾನೆ. ಇದ್ಯಾವುದೂ ಕೂಡ ಸರಿ ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಇಟ್ ವಾಸ್ ದ ಪ್ರಿಸಂಪ್ಷನ್ ಆಫ್ ದ ಈಜಿಪ್ಷಿಯನ್ ರೂಲರ್ಸ್. ಯಾಕಂದರೆ ಇವರ ಜನಸಂಖ್ಯೆ ಹೆಚ್ಚುತ್ತಲೇ ಇದೆ. ಅವನು ಬಹಳಷ್ಟು ಸಂಚುಗಳನ್ನು ಮಾಡ್ತಾನೆ. ಸಂಚುಗಳಿಗೆ ಸತ್ಯವೇದದಲ್ಲಿ ಬಹಳಷ್ಟು ಉದಾಹರಣೆಗಳನ್ನು ನೀವು ನೋಡಲಿಕ್ಕೆ ಸಾಕು. ಸಂಚುಗಳಿಗೆ ಶಿಪ್ರಪೂಗ ಇವರನ್ನು ನೇಮಿಸಿ ಗಂಡು ಮಕ್ಕಳನ್ನೆಲ್ಲ ಕೊಲ್ಲಿಸಬೇಕು, ಇದು ಸಂಚು ಮಾಡ್ತಾನೆ. ಆದಾಗ್ಯೂ ಕೂಡ ಮೋಶೆ ಹುಟ್ಟುತ್ತಾನೆ. ಅವರಿಂದ ಸಾಧ್ಯವಾಗದೆ ಹೋಗುತ್ತೆ. ಭಯ ಇನ್ನೂ ಹೆಚ್ಚಾಗುತ್ತೆ. ಹಿಂಸೆಗಳು ಅತೀವವಾಗುತ್ತೆ. ಪ್ರಾರ್ಥನೆ ಮಾಡ್ತಾರೆ. ಮೋಶೆ ನಾಯಕನಾಗಿ ನೇಮಿಸಲ್ಪಡ್ತಾನೆ. ಬಿಡುಗಡೆಗೆ 10 ಉಪದ್ರವಗಳು ಪ್ರಾರಂಭವಾಗಿರುತ್ತೆ. 10 ಉಪದ್ರವಗಳಲ್ಲಿ ಕೊನೆಯದು ಬಂದು ದಾಟಬೇಕಿವರು. ಚೊಚ್ಚಲ ಸಂಹಾರ.
ಚೊಚ್ಚಲ ಸಂಹಾರ. ದಟ್ ಬಿಕಮ್ಸ್ ದ ಫೆಸ್ಟಿವಲ್ ಆಫ್ ಪಾಸ್ ಓವರ್. ಪೆಶಾಕ್ ಮೂಲ ಹೀಬ್ರು ಅಲ್ಲಿ ಪೆಶಾಕ್, ಇಲ್ಲದಿದ್ದರೆ ಪಾಸ್ ಓವರ್ ಅಥವಾ ಪಸ್ಕಾ ನಮ್ಮ ಭಾಷೆಗಳಲ್ಲಿ. ಸೊ ಪಸ್ಕಾ ಯಾಕೆ? ಐಗುಪ್ತದ ದಾಸತ್ವದಿಂದ ಬಿಡುಗಡೆಯ ಸ್ಮರಣೆಗೋಸ್ಕರ ಈ ಪಸ್ಕ ಹಬ್ಬಗಳು ಸಾಮಾನ್ಯವಾಗಿ ಸ್ಮರಣೆಗೋಸ್ಕರ ಯಹೂದಿ ಜನಾಂಗಗಳ ಮಧ್ಯ ದೇವರು ನೇಮಿಸಿರುವಂಥ ವಿಧಾನಗಳು. ದಟ್ಸ್ ದ ರೀಸನ್ ಆಫ್ ದ ಫೆಸ್ಟಿವಲ್ಸ್. ಸೊ ಅವ್ರು ಯಾವಾಗಲೂ ನೆನೆಸ್ಕೊಳ್ಬೇಕು, ಅವರು ನಾವು ಪಸ್ಕ ಯಾಕೆ ಆಚರಿಸ್ಬೇಕು? ಮಕ್ಕಳು ಆ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾಕೆ ಆಚರಿಸ್ಬೇಕು? ಆಗ ತಂದೆ ತಾಯಿಗಳು ಆ ಪಸ್ಕದ ಕುರಿತು ತಿಳುವಳಿಕೆಯನ್ನು ಕೊಡಬೇಕು. ನಾವು ಐಗುಪ್ತದ ದಾಸತ್ವದಿಂದ ಹೇಗೆಲ್ಲ ಬಿಡುಗಡೆ ಹೊಂದಿದ್ದೇವೆ ಅಂತ ಚರಿತ್ರೆಯನ್ನು ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ದಟ್ ಈಸ್ ಹೌ ಪಾಸ್ ಓವರ್ ಇಸ್ ಸೆಲೆಬ್ರೇಟೆಡ್. ಆದರೆ ಅದರ ಹಿಂದೆ ಸೂಚ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಯೆಹೋವನು ನೇಮಿಸಿರುತ್ತಾನೆ. ಆ ಪಸ್ಕದ ಕುರಿಯಾಗುವ ವ್ಯಕ್ತಿಯನ್ನು ಯೆಹೋವನು ನೇಮಿಸಿರುತ್ತಾನೆ. ದಟ್ ಇಸ್ ದ ಐಡಿಯಾ. ಹಾಗೆ ಕನ್ವೆ ಮಾಡ್ತಾ ಇರ್ತಾನೆ ಹಬ್ಬಗಳಲ್ಲಿ. ಅದಕ್ಕೆ ರಬ್ಬಿಗಳ ಸಮುದಾಯ ಮಕ್ಕಳು ಸಾಮಾನ್ಯವಾಗಿ ಕೇಳುವ ಪ್ರಶ್ನೆಗಳನ್ನು ದಾಖಲಿಸಿದ್ದಾರೆ. ಪಸ್ಕ ಹಬ್ಬದ ಸಂದರ್ಭದಲ್ಲಿ ಮೋರ್ ದನ್ 320+ ಪ್ರಶ್ನೆಗಳನ್ನು ಮಕ್ಕಳು ಕೇಳಿದ್ದಾರೆಂದು ದಾಖಲೆ ಇದೆ. ಪಸ್ಕದ ಕುರಿತೆ ಸುಮಾರು 320ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ. ವಾಟ್ ಎ ಸಂಡೇ ಸ್ಕೂಲ್ ಇಟ್ ಇಸ್. ಇಂದ ಮಕ್ಕಳು ನೋಡಿ, ಮಕ್ಕಳು ಪ್ರಶ್ನೆ ಮಾಡ್ಬೋದಾ? ಭಾಳಷ್ಟು ಮಾತಾಡ್ತಾರೆ ಅವರು, ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಶ್ನೆಗಳನ್ನು ಕೇಳಿದಾಗ ಅವರನ್ನು ಸಪ್ರೆಸ್ ಮಾಡಬಾರದು, ಕೇಳದಂತೆ ಬಾಯಿ ಮುಚ್ಚಿಸಬಾರದು. ಸೂಕ್ತ ಸಮಂಜಸವಾದ ಪ್ರಶ್ನೆಗಳು, ಉತ್ತರ ನಮಗೆ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ, ಆದರೆ ಪ್ರಶ್ನೆ ಕೇಳುವಂತೆ ಮಾಡಬೇಕು. ಅವರು ಪ್ರಶ್ನೆ ಕೇಳುವಂತೆ ಮಾಡಬೇಕು. ಯಾಕಂದರೆ ಸಾಕಷ್ಟು ವಿಚಾರಗಳು ಅವರಲ್ಲಿ ಓಡ್ತಾ ಇರ್ತದೆ. ಅದಕ್ಕೆ ಪಸ್ಕ ಹಬ್ಬದ ಜೊತೆಯಾಗಿಯೇ ಯೆಹೋವನು ಆ ಷರತ್ತುಗಳನ್ನು ವಿಧಿಸುವಾಗ ನಿಮ್ಮ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕು. ಸೊ ದಿಸ್ ಇಸ್ ದ ಐಡಿಯಾ, ಪಸ್ಕ ಹಬ್ಬ. ಸೊ ಇಟ್ ಬಿಗಿನ್ಸ್ ವಿತ್ ಸ್ಯಾಲ್ವೇಷನ್, ಇಟ್ ಬಿಗಿನ್ಸ್ ವಿತ್ ಡೆಲಿವರೆನ್ಸ್. ಸೊ ಇಸ್ರೇಲರು ಪ್ರಾರಂಭದ ಹಬ್ಬದಲ್ಲಿ ಒಂದನ್ನು ಅವರು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಮ್ಮನ್ನ ದಾಸತ್ವದಿಂದ ಬಿಡುಗಡೆ, ಈ ಹಬ್ಬ ನಮ್ಮ ಸ್ಮರಣೆ. ಇಟ್ ಬಿಗಿನ್ಸ್ ವಿತ್ ಸ್ಯಾಲ್ವೇಷನ್, ಡೆಲಿವರೆನ್ಸ್, ರಕ್ಷಣೆ, ಬಿಡುಗಡೆ ಇಲ್ಲಿಂದ ಪ್ರಾರಂಭವಾಗುತ್ತೆ. ಸೊ ವಾಟ್ ಕಮ್ಸ್ ಆಫ್ಟರ್ ಸ್ಯಾಲ್ವೇಷನ್, ವಾಟ್ ಕಮ್ಸ್ ಆಫ್ಟರ್ ಡೆಲಿವರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಹಳ ಸೂಚ್ಯವಾಗಿರುವಂಥ ಒಂದು ಸಂದೇಶ, ಒಂದು ಅರ್ಥ. ನೆಕ್ಸ್ಟ್ ಈಸ್ ಅನ್ಲೀವೆಂಡ್ ಬ್ರೆಡ್, ಹುಳಿ ಇಲ್ಲದ ರೊಟ್ಟಿಯ ಹಬ್ಬ. ದಟ್ಸ್ ದ ಸೆಕೆಂಡ್ ಫೆಸ್ಟಿವಲ್. 7 ದಿವಸ ನಡೆಯುತ್ತೆ. 3 ಸಾರಿ ಇವರು ಜಾತ್ರೆಗೆ ಸೇರಬೇಕು. 3 ಸಾರಿನಲ್ಲಿ 7 ದಿವಸ, ಕೆಲವೊಮ್ಮೆ 10 ದಿವಸ ಇವರು ಇರಬೇಕು. ಈ ಮೊದಲು ಜಾತ್ರೆಯಲ್ಲಿ 7 ದಿನಗಳು ಅಲ್ಲಿರಬೇಕು ಇವರು. ಏನು ನಿಯಮ ಅಂದರೆ, ಎಲ್ಲಿ ನನ್ನ ನಾಮಸ್ಥಾಪನೆಗೋಸ್ಕರ ದೇವಾಲಯವನ್ನು ಕಟ್ಟುತ್ತೇನೋ ಅಲ್ಲಿ ನೀವು ಎಲ್ಲೇ ಇದ್ದರೂ ಎಲ್ಲ ಊರುಗಳಿಂದ ಕೂಡಿಕೊಂಡು ಆ ದೇವಾಲಯದ ಬಳಿಗೆ ಬಂದು ಈ ಹಬ್ಬವನ್ನು ಆಚರಿಸ್ಬೇಕು. ಈ ಹಬ್ಬವನ್ನು ಆಚರಿಸ್ಬೇಕು, ಅದೇ ನಿಯಮ. ಸೊ ಯೆರೂಸಲೇಮಿನಲ್ಲಿ ನಾವು ಓದಿದಂಥ 14ನೇ ಅಧ್ಯಾಯದ ಒಂದು ಹಿನ್ನೆಲೆಯಲ್ಲಿ ದೇವಾಲಯ ಅಲ್ಲಿದೆ. ಬಹಳ ಕಡೆಯಿಂದ ಸುತ್ತಮುತ್ತಲಿನ ಯಹೂದ್ಯರೆಲ್ಲರೂ ಕೂಡ ಪಸ್ಕ ಹಬ್ಬ ಆಚರಣೆಗೆ ಬರುವುದು ಸಾಂಪ್ರದಾಯಿಕವಾಗಿರುವಂಥ ಸತ್ಯ. ವೆಲ್ಕಮ್, ಬಿಕಾಸ್ ದಟ್ ಇಸ್ ಹೌ ದ ಲಾ ಸೇಸ್. ನೀವು ಬರಬೇಕು, ಅಲ್ಲಿಗೆ ಬರಬೇಕು. ಸರಿ, ಆಫ್ಟರ್ ಸ್ಯಾಲ್ವೇಷನ್, ರಕ್ಷಣೆ ಬಿಡುಗಡೆ ಆದ ನಂತರ, ದೆನ್ ಲೈಫ್ ಇಂಪ್ಲಿಕೇಶನ್, ನಮ್ಮ ಜೀವನಕ್ಕೆ ಬಹಳ ಅಗತ್ಯವಾದ ಒಂದು ಸಂದೇಶ ಹೊತ್ತುಕೊಂಡು ಬಂದಿರುವಂಥ ಹಬ್ಬ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ. ಏನದು? ಸಪ್ರೇಟ್ ಯುವರ್ ಸೆಲ್ಫ್, ಕಾನ್ಸಿಕ್ರೇಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಪ್ರತ್ಯೇಕಿಸಿಕೊಳ್ಳಿರಿ, ನಿಮ್ಮನ್ನು ನೀವು ಪ್ರತಿಷ್ಠಿಸಿಕೊಳ್ಳಿರಿ. ಸ್ವಲ್ಪ ಹುಳಿ ಏನು ಮಾಡತ್ತಂತೆ? ಕಣಿಕವನ್ನೆಲ್ಲ ಅಥವಾ ಇಡೀ ಹಿಟ್ಟನ್ನು ಏನು ಮಾಡುತ್ತೆ? ಹುಳಿ ಮಾಡುತ್ತೆ. ನೋ ಯು ಅಂಡರ್ಸ್ಟ್ಯಾಂಡ್? ಹುಳಿಯ ಗಾತ್ರ ಎಷ್ಟು? ಚುಟುಕಿ. ಅಡುಗೆ ಮನೆಯಲ್ಲಿ ಇದರ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಅಡುಗೆ ಮನೆಯವ್ರಿಗೆ ಗೊತ್ತಿರುತ್ತೆ.
ನೀವು ದೋಸೆ ಇಟ್ಕೋ, ಇಡ್ಲಿ ಇಟ್ಕೋ, ಹಾಕಬೇಕು. ಓಕೆ, ಬೇಕ್ರಿನಲ್ಲಿ ಭಾಳ ಉಪಯೋಗವಾಗುವಂಥ ಈಸ್ಟ್ ಇದು ಬೇಕ್ರಿನಲ್ಲಿ. ಸೊ ಹಿಟ್ಟಷ್ಟೇ ಹುಳಿ ಹಾಕಲ್ಲ. ಹಾಕ್ತೀವಾ? ಹಿಟ್ಟಷ್ಟೇ ಹುಳಿ ಹಾಕ್ತೀವ? ಇಲ್ಲ, ಚುಟುಕಿ. ಸೊ ಸ್ವಲ್ಪ ಹುಳಿ, ಅದರ ಪ್ರಭಾವ ಎಷ್ಟಿದೆ ನೋಡಿ. ಇಡೀ ಹಿಟ್ಟನ್ನ ಹುಳಿಮಯವಾಗಿ ಮಾಡುತ್ತೆ. ಇಡೀ ಹಿಟ್ಟನ್ನ. ದಟ್ಸ್ ವೈ ದಿಸ್ ಅನ್ಲೀವನ್ ಬ್ರೆಡ್. ಯಾಕೆ ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ವಿಶೇಷತೆ ಏನು? ನಿಮ್ಮಲ್ಲಿ ನನ್ನಲ್ಲಿ ಹುಳಿಗೆ ಅವಕಾಶವನ್ನ ಕೊಡಬಾರದು, ಪಾಪಕ್ಕೆ ಅವಕಾಶವನ್ನ ಕೊಡಬಾರದು. ದಿಸ್ ಈಸ್ ವಾಟ್ ಈ ಹಬ್ಬದ ವಿಶೇಷತೆ. ಸೊ ಆಫ್ಟರ್ ಸಾಲ್ವೇಷನ್ ಲಿವ್ ಎ ಸಪರೇಟೆಡ್ ಕಾನ್ಸಿಕ್ರೇಟೆಡ್ ಲೈಫ್. ಇದು ದೇವರು ಬಯಸಿರುವಂತ ಈ ಹಬ್ಬದಲ್ಲಿರುವಂತ ಒಂದು ಸಂದೇಶ. ಪ್ರತ್ಯೇಕಿಸಿಕೊಳ್ಳಬೇಕು, ಪ್ರತಿಷ್ಠಿಸಿಕೊಳ್ಳಬೇಕು, ಶುದ್ಧತೆಗೆ ಆದ್ಯತೆ ಕೊಟ್ಟು ಹುಳಿ ಎಂಬ ಪಾಪವೆಂಬ ಹುಳಿಗೆ ಅವಕಾಶ ಕೊಡದೆ ಜೀವನ ಮಾಡಬೇಕು. ಪಾಪ ಬಿಗಿನ್ಸ್ ವಿತ್ ಸ್ಮಾಲ್ ಕ್ವಾಂಟಿಟಿ. ಬಿಗ್ ಅಲ್ಲ ಅದು, ವೆರಿ ಸ್ಮಾಲ್. ಒಂದು ಥಾಟ್ ಸಾಕು, ಒಂದು ಯೋಚನೆ ಸಾಕು, ಕಣ್ಣಿನ ಒಂದು ನೋಟ ಸಾಕು. ನೀವು ಇನ್ನೂ ಆಕ್ಷನ್ನೇ ಮಾಡೋದು ಬೇಡ, ನೀವು ಆಕ್ಷನ್ನೇ ಮಾಡೋದು ಬೇಡ. ದ ವೆರಿ ಥಾಟ್ ಇಟ್ ಸೆಲ್ಫ್ ಇಸ್ ಎನಫ್ ಟು ಕಾಲ್ ಇಟ್ ಅಸ್ ಸಿನ್. ಅದಕ್ಕೆ ನಿಮ್ಮ ಕಣ್ಣು ಸರಿ ಇರಬೇಕು ಅಂತಾನೆ ದೇವರು. ನಿಮ್ಮ ಕಣ್ಣು ಅದು ಸರಿ ಇದ್ರೆ ದೇಹ ಎಲ್ಲ ಬೆಳಕಾಗಿರುತ್ತೆ, ಅದು ಸರಿ ಇರಲಿಲ್ಲ ಅಂದ್ರೆ ಕತ್ತಲೆಯಲ್ಲಿರುತ್ತೆ. ಸೊ ದಿಸ್ ಆಲ್ಸೋ ಬಿಕಮ್ಸ್ ಎ ವೆಹಿಕಲ್ ಮೀಡಿಯಂ ಫಾರ್ ಸಿನ್. ನಮ್ಮ ನೋಟ ಹೌದೋ ಇಲ್ವಾ? ಬಹಳ ಸರಿ ಅದು. ನೀವು ಕುರುಡರಾಗಿದ್ರೆ ಎಷ್ಟೋ ಚೆನ್ನಾಗಿತ್ತು ಅಂದ್ಬಿಟ್ಟ. ಕಣ್ಣು ಕಾಣ್ತಾ ಇರೋದ್ರಿಂದನೇ ಪ್ರಾಬ್ಲಮ್ ಅಂದ. ಬಿಕಾಸ್ ಈ ಕಣ್ಣಲ್ಲಿ ನೋಡಿದ್ದನ್ನ ಗ್ರಹಿಸಿಕೊಳ್ಳುವಾಗ ಅನೇಕ ಸಾರಿ ಎಡವ್ತೀವಿ, ನೀತಿಯ ಮಾರ್ಗವನ್ನ ತಪ್ತೀವಿ. ಹುಳಿ ಹಾಗೆ ಪ್ರಾರಂಭವಾಗದು. ಸಣ್ಣದಿದು, ಸಣ್ಣದು ಹುಳಿ ಏನೆಲ್ಲ ಮಾಡುತ್ತೆ? ಇಟ್ ಸ್ಪ್ರೆಡ್ಸ್ ಫಾಸ್ಟ್. ಈ ಚಿಕ್ಕ ಹುಳಿ ಇದೆಯಲ್ಲ, ಸ್ವಲ್ಪ ಪ್ರಮಾಣದ ಹುಳಿ ಬಹು ವೇಗವಾಗಿ ಕೆಲಸ ಮಾಡುತ್ತೆ. ಹೌದೋ ಇಲ್ವೋ? ಅದಕ್ಕೆ ಇವತ್ತು ರೆಕಾರ್ಡ್ ಬೇರೆ ಆಗ್ತಾ ಇದೆ, ಸ್ವಲ್ಪ ಹುಷಾರಾಗಿರ್ಬೇಕು ನಾನು, ಭಾಳ ಪ್ರಜ್ಞೆ ಇಲ್ಲ. ಅದಕ್ಕೆ ರ್ಯೂಮರ್ಸ್ ಭಾಳ ಬೇಗ ಸ್ಪ್ರೆಡ್ ಆಗೋದು. ಕರೆಕ್ಟಾ? ರ್ಯೂಮರ್ಸ್ ಭಾಳ ಬೇಗ ಸ್ಪ್ರೆಡ್ ಆಗೋದು. ಅದು ಇವತ್ತಿರುವ ಟೆಕ್ನಾಲಜಿನಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬುರ್ಜ್ ಖಲೀಫಾನು ಬೆಳೆಸ್ತಾರೆ, ಇಂಡಿಯನ್ ಪಾರ್ಲಿಮೆಂಟ್ನು ಹೊಡೆದಾಕ್ಬಿಡ್ತಾರೆ. ಹಂಗಿದೆ ಇವತ್ತು. ಸೊ ದಟ್ ಬಿಕಮ್ಸ್ ಸೋ ವೈರಲ್, ಇಟ್ ಬಿಕಮ್ಸ್ ಸೋ ಫಾಸ್ಟ್. ಪ್ಯಾನಿಕ್ ಅನ್ನೋದು ಗೊತ್ತಲ್ಲ ನಿಮಗೆ? ಪ್ಯಾನಿಕ್, ಪೆಟ್ರೋಲ್ ಇಲ್ಲ, ಪ್ಯಾನಿಕ್. ಇದ್ರೂ ತುಂಬ್ಸಕ್ ಹೋಗೋದು, ಪ್ಯಾನಿಕ್. ರ್ಯೂಮರ್ ಇಸ್ ಎನಫ್. ಸೊ ಹಂಗೆ ಈ ಹುಳಿ ಸ್ಪ್ರೆಡ್ಸ್ ಫಾಸ್ಟ್, ಬಹಳ ಬೇಗ. ಅದಕ್ಕೆ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ. ಇದೆಲ್ಲವನ್ನ ಟ್ರೈನ್ ಮಾಡಿಕೊಟ್ಟಿರ್ತಾನೆ. ಹುಳಿ ಒಬ್ಬಿಕೊಳ್ಳುವಂತೆ ಮಾಡುತ್ತೆ. ಇಟ್ ಪಫ್ಸ್ ಯು ಅಪ್. ಗೊತ್ತಾಗುತ್ತಾ ಉಬ್ಬಿಕೊಂಡಿದ್ದೇವೆ ಅಂತ? ಗೊತ್ತೇ ಆಗಲ್ಲ. ಯಾಕಂದ್ರೆ ಗಾತ್ರ ಬಹಳ, ಪ್ರಮಾಣ ಬಹಳ ಚಿಕ್ಕದ್ದು, ಬಹಳ ಚಿಕ್ಕದ್ದು. ಎಷ್ಟೊತ್ತು ಹಿಡಿತು ಸೈತಾನನು ಐ ಐ ಐ ಅನ್ನೋದಕ್ಕೆ. ನೀವು ಆ ವಚನಗಳನ್ನು ಓದ್ಬಿಟ್ರೆ, ಯೆಶಾಯನ ಗ್ರಂಥ 14:12-14 ಓದ್ಬಿಟ್ರೆ ಲೆಸ್ ದೆನ್ 30 ಸೆಕೆಂಡ್ಸ್ ಅಷ್ಟೇ. ಅದಕ್ಕೆ ಬರೀ 30 ಸೆಕೆಂಡ್ಗಿಂತ ಕಡಿಮೆ ಅಷ್ಟೇ ಸಾಕಾಗಿತ್ತು ಸೈತಾನನನ್ನ ದೊಬ್ಬುವುದಕ್ಕೆ. ಉಬ್ಬಿನಿಂದ ಏನಂತೆ? ದೊಬ್ಬು. ಉಬ್ಬಿನಿಂದ ದೊಬ್ಬು. ಸೊ ಹುಳಿಯ ಪರಿಣಾಮ ಇಡೀ ಹಿಟ್ಟನ್ನ ಹುಳಿಮಯ ಮಾಡುತ್ತೆ, ಬಹುವೇಗವಾಗಿ ಹರಡಿಕೊಳ್ಳುತ್ತೆ, ಉಬ್ಬುವಂತೆ ಮಾಡುತ್ತೆ. ಆಮೇಲೆ ಈ ಹುಳಿ ನಿರಂತರವಾಗಿ ಯಾವ ಹಿಟ್ಟಿನಲ್ಲಿರುತ್ತಲ್ಲ ಅದನ್ನ ಕೊಳೆಯುವಂತೆ ಮಾಡುತ್ತೆ. ಹಿಟ್ಟನ್ನೇ ಕೊಳೆಯುವಂತೆ ಮಾಡುತ್ತೆ. ಪ್ರಮಾಣ ಎಷ್ಟು? ಹಿಟ್ಟಿನ ಪ್ರಮಾಣ ಎಷ್ಟಿದೆ? ಹುಳಿಯ ಪ್ರಮಾಣ ಎಷ್ಟಿದೆ? ಇಡೀ ಹಿಟ್ಟನ್ನ ಕೊಳೆಯುವಂತೆ ಮಾಡುತ್ತೆ. ಅದಕ್ಕೆ ಬಹುದೂರ ದೃಷ್ಟಿಯಿಂದ ಯೆಹೋವನು
ಬಿಡುಗಡೆ ಹೊಂದುತ್ತಿರುವಂತ ಇಸ್ರೇಲರಿಗೆ ಈ ಹಬ್ಬಗಳನ್ನ, ತನ್ನ ಹಬ್ಬಗಳನ್ನ ನೇಮಕ ಮಾಡಿ ತಿಳಿಸಿದ್ದೇನೆಂದ್ರೆ, ನೀವು ಬಿಡುಗಡೆ ಹೊಂದಿದ ಮೇಲೆ, ನೀವು ರಕ್ಷಣೆ ಹೊಂದಿದ ಮೇಲೆ, ದಾಸತ್ವದಿಂದ ನೀವು ಬಿಡುಗಡೆ ಮಾಡಿದ ಮೇಲೆ ನಿಮ್ಮ ಜೀವನ ಹೇಗಿರಬೇಕು ಅಂತ ಎರಡನೇ ಹಬ್ಬದಲ್ಲಿ ಈ ಎಲ್ಲ ಸೂಚ್ಯಗಳನ್ನ ಒಂದು ರೀತಿಯಲ್ಲಿ ಮರೆಯಾಗಿ, ಅಥವಾ ಅವ್ರಿಗೆ ಅರ್ಥ ಆಗಿತ್ತೋ ಏನೋ, ತಿಳಿಸ್ತಾರೆ. ಸೊ ಹೇಗೆ ಈ ಹಬ್ಬವನ್ನು ಆಚರಿಸಬೇಕು? ಮೊದಲನೇ ಕೊರಿಂಥ 5ನೇ ಅಧ್ಯಾಯ. ಐ ವಿಲ್ ಕಮ್, ಯಾಕಂದ್ರೆ ನಮ್ಮ ಶೀರ್ಷಿಕೆ ಬೇರೆ, ಯಾಚಕರ ಸಂಚು ಅನ್ನೋದು ನಮ್ಮ ಶೀರ್ಷಿಕೆ. ಅಲ್ಲಿಗೆ ಬರ್ತೀನಿ ನಾನು. ಹಿನ್ನೆಲೆಯಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ಮೊದಲನೇ ಕೊರಿಂಥ ನಿಮ್ಮೆಲ್ಲರಿಗೂ ಪರಿಚಿತವಾಗಿರುವಂಥ ಒಂದು ಭಾಗ, 5ನೇ ಅಧ್ಯಾಯ ಏನು ಹೇಳುತ್ತೆ? ಹೇಗೆ ನಾವು ಪಸ್ಕವನ್ನ ಆಚರಿಸಬೇಕು ಅಂತ ತಿಳಿಸುತ್ತೆ. ನೀವು ಹಿಕ್ಕುವುದು ಒಳ್ಳೆಯದಲ್ಲ, ಪಾಪವನ್ನ ಗುರುತು ಹಚ್ಚಿದ ಮೇಲೆ ಬಹು ದಿವಸದವರೆಗೂ ವ್ಯವಹರಿಸದೆ ಬಿಡಬಾರದು. ಪ್ಲೀಸ್ ಕೇಳಿಸ್ಕೊಳ್ಳಿ, ಇದೇ ಈ 5ನೇ ಅಧ್ಯಾಯದ ಹಿನ್ನೆಲೆ. ಒಂದು ಪಾಪ ಅವರಲ್ಲಿ ಇದೆ, ಆದರೂ ಅದನ್ನು ಸಹಿಸ್ಕೊಳ್ಳೋದು, ಟಾಲರೇಟ್ ಮಾಡೋದು, ಆ ಪಾಪವನ್ನ ಬಹು ದಿವಸದವರೆಗೆ ಬಿಡಬೇಡಿ. ಬಿಟ್ಟಾಗ ನಿಮ್ಗೇನಾಗತ್ತೆ? ಆ ಕುರಿತು ನೀವು ಹಿಗ್ಗುತ್ತೀರಿ ಅಂತಾನೆ ಪೌಲ. ಆ ಕುರಿತು ನೀವು ಹಿಗ್ಗುತ್ತೀರಿ. ಅದಕ್ಕೆ 6ನೇ ವಚನ ಹೇಳ್ತಾನೆ, ನೀವು ಹಿಕ್ಕುವುದು ಒಳ್ಳೆಯದಲ್ಲ. ವೈ? ಯು ಆರ್ ಟಾಲರೇಟಿಂಗ್ ಸಿನ್, ಯು ಆರ್ ನಾಟ್ ಅಡ್ರೆಸ್ಸಿಂಗ್ ಸಿನ್. ಪಾಪವನ್ನ ಸಹಿಸ್ಕೊಂಡಿದ್ದೀರಿ. ಪಾಪ ಅಂತ ಗೊತ್ತಾದ್ಮೇಲೆ ಅದನ್ನ ವ್ಯವಹರಿಸಬೇಕು, ಬಿಟ್ಟು ಬಿಡಬೇಕು, ಅದಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಬೇಕೆಂಬುದು ಗೊತ್ತಾಗಲಿಲ್ಲವೇ ಕೊರಿಂಥದವರೇ? ಅದನ್ನು ಸಹಿಸಿಕೊಂಡಿರುವ ಕಾರಣ ನೀವು ಹಿಗ್ಗುತ್ತೀರಿ. ಆಮೇಲೆ ಅದರ ಜೊತೆಯಾಗಿ ಚಿತ್ರಿತವಾದಂಥ ಒಂದು ವಿವರಣೆಯನ್ನು ಕೊಡ್ತಾನೆ. ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತೆ. ಲಿಟಲ್ ಅಮೌಂಟ್ ಕಣಿಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯೋದೋ? ನೀವು ಹೇಗಿರಬೇಕಂತೆ? ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರಿ. ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ಯದದೆ, ಅದಾವುದೆಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆ ಹುಳಿಯನ್ನು, ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತಾನೆ. ಹಳೆ ಹುಳಿ ಅಂದ್ರೆ ಏನು? ಹುಳಿ ಅಂದ್ರೆ ಯಾವುದು? ದುರ್ಮಾರ್ಗ, ದುಷ್ಟತ್ವ. ಹೌ ಟು ಅಂಡರ್ಸ್ಟ್ಯಾಂಡ್ ದುಷ್ಟತ್ವ, ವಿಕೆಡ್ ವೇಸ್? ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಸರಳವಾಗಿ ಇದನ್ನು ಡಿಫೈನ್ ಮಾಡೋಣ. ವಾಟ್ ಎವರ್ ಈಸ್ ಅಗೇನ್ಸ್ಟ್ ದ ವೇಸ್ ಆಫ್ ಗಾಡ್, ದಟ್ ಈಸ್ ದುಷ್ಟತ್ವ. ಸಿಂಪಲ್ ಅದು. ಓಕೆ, ಕೇಳೋಕ್ಕೆ ಬಹಳ ಚೆನ್ನಾಗಿರ್ಬೋದು, ನೈತಿಕತೆಗೆ ಸರಿಯಾಗಿರ್ಬೋದು, ಆದರೆ ಅದೇ ದೇವರ ನೀತಿಗೆ ವಿರುದ್ಧವಾಗಿದ್ದರೆ ಅದು ದುಷ್ಟತ್ವ. ಅದಕ್ಕೆ ಕೀರ್ತನೆ ಪ್ರಾರಂಭದಲ್ಲಿ ಹೇಳ್ಬಿಡ್ತಾನೆ, ಯಾವನು ದುಷ್ಟರ, ನೋ ಯು ಅಂಡರ್ಸ್ಟ್ಯಾಂಡ್, ಆಲೋಚನೆಯಂತೆ. ಅರೆ ಆಲೋಚನೆ ಫಸ್ಟ್ ದುಷ್ಟತ್ವ ಏನೇ ಆದರೂ ಇಲ್ಲೇ ಆಗೋದು, ಈ ವರ್ಕ್ಶಾಪಲ್ಲೇ ಆಗೋದು, ಈ ವರ್ಕ್ಶಾಪ್. ದಟ್ಸ್ ವೈ ನಮ್ಮ ಆಂತರ್ಯ ಪರಿಶುದ್ಧವಾಗಬೇಕು, ಅದಕ್ಕೆ ಆದ್ಯತೆಯನ್ನು ಕೊಡಬೇಕು. ಯೇಸು ಕ್ರಿಸ್ತನ ರಕ್ತವೇ ನಮ್ಮ ಆತ್ಮ, ಶರೀರ, ಪ್ರಾಣವನ್ನ ಶುದ್ಧಗೊಳಿಸುವುದು. ಹಾಗಾಗಿ ನಮ್ಮ ಆಲೋಚನೆಗಳು ಕೂಡ ಶುದ್ಧವಾಗಬೇಕು. ಇಲ್ಲದಿದ್ದರೆ ಹುಳಿಗೆ, ಪಾಪಕ್ಕೆ ಅದು ವೇದಿಕೆ ಆಗುತ್ತೆ, ಮನೆ ಆಗುತ್ತೆ, ದುರ್ಮಾರ್ಗ, ದುಷ್ಟತ್ವಗಳಿಗೆ ರಹದಾರಿ ಆಗುತ್ತೆ. ಸೊ ಹೌ ಟು ಸೆಲೆಬ್ರೇಟ್ ದ ಫೀಸ್ಟ್? ಹೆಂಗೆ ಹಬ್ಬ ಆಚರಿಸ್ಬೇಕು? ಹೌದಾ ಇಲ್ವಾ? ಧಾರ್ಮಿಕರು ಅಲ್ವಾ ಇವರು? ನಾವು ಓದಿದ ಭಾಗದಲ್ಲಿ 14ನೇ ಅಧ್ಯಾಯದಲ್ಲಿ ಧಾರ್ಮಿಕರು ಇಲ್ವಾ? ಬಹಳ ಧಾರ್ಮಿಕರು. ಹಬ್ಬ ಬರ್ತಾ ಇದೆ ಅಂತ ಗೊತ್ತಿತ್ತೋ ಇಲ್ವೋ ಅವ್ರಿಗೆ? ಹಬ್ಬ ಬರ್ತಾ ಇದೆ ಅಂತ ಗೊತ್ತಿತ್ತೋ ಇಲ್ವೋ? ಗೊತ್ತಿತ್ತು, ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವರ ಇನ್ನೊಂದು ಐಡಿಯಾ ಏನಂದ್ರೆ, ಯೇಸು ಸ್ವಾಮಿಯನ್ನ ಹಿಡಿಬೇಕು. ಆದ್ರೆ ಯಾವಾಗ ಹಿಡಿಬಾರ್ದು? ಹಬ್ಬದಲ್ಲಿ ಹಿಡಿಬಾರ್ದು. ಹಂಗಾದ್ರೆ ಹಬ್ಬದ ಪರಿಜ್ಞಾನ ಇತ್ತೋ ಇಲ್ವೋ ಇವರಿಗೆ? ಹಬ್ಬದ ಪರಿಜ್ಞಾನ ಇತ್ತು. ಆ ಹಬ್ಬದ ಅರ್ಥಗಳೇನು? ದಾಸತ್ವದಿಂದ ಬಿಡುಗಡೆ. ಆ ಹಬ್ಬದ ಜೊತೆ ಯಾವಾಗ್ಲೂ ನೋಡಿ, ಪಸ್ಕ ಮತ್ತು ಹುಳಿ ಇಲ್ಲ, ಒಟ್ಟೊಟ್ಟಿಗೆ ಹೋಗುತ್ತೆ ಅದು. ಅದಕ್ಕೆ
ಪಸ್ಕದ ಮತ್ತು ಹುಳಿಯಿಲ್ಲದ ರೊಟ್ಟಿ. ನಾನು ನೀನು ಕೂಡ ಹಬ್ಬವನ್ನ ಆತ್ಮೀಕ ಅರ್ಥಗಳನ್ನ ಅನ್ವಯಿಸಿಕೊಳ್ಳದೆ ಆಚರಿಸಬಹುದು. ಇಟ್ ಬಿಕಮ್ಸ್ ಧಾರ್ಮಿಕ, ಇಟ್ ಬಿಕಮ್ಸ್ ರಿಲಿಜಿಯಸ್. ಬಹಳ ಧಾರ್ಮಿಕವಾಗಬಹುದು, ಮೇಲ್ನೋಟಕ್ಕೆ ಹಬ್ಬವಾಗಬಹುದು, ಅದರ ಆಂತರ್ಯದಲ್ಲಿ ಸರ್ಜರಿನೇ ಆಗದೆ ಇರಬಹುದು. ಅದಕ್ಕೆ ಆಂತರ್ಯದಲ್ಲಿ ಅರ್ಥಗಳಿಲ್ಲದೆ ಕೂಡ ಹಬ್ಬ ಕೂಡ ಆಗಬಹುದು. ಇದು ಇಟ್ ಬಿಕಮ್ಸ್ ಅ ಸೆಲೆಬ್ರೇಷನ್ ಮೈನಸ್ ಆಫ್ ದ ಪರ್ಪಸ್ ಆಫ್ ದ ಫೀಸ್ಟ್. ನಾವು ಕೂಡ ಆಗ್ಬೋದು, ನಾವು ಕೂಡ ಮಾಡ್ಬೋದು. ಅವರು ಮಾತ್ರ ಅಲ್ಲ, ಅವರು ಮಾತ್ರ ಅಲ್ಲ, ನಮಗೂ ಕೂಡ ಸಾಧ್ಯ. ಒಂದು ವೇಳೆ ಪಸ್ಕವನ್ನ, ಹುಳಿಯಿಲ್ಲದ ಈ ರೊಟ್ಟಿಯ ಹಬ್ಬವನ್ನ ಅವರು ಗಂಭೀರವಾಗಿ ಪರಿಗಣಿಸಿದ್ರೆ ಅವರ ಆಲೋಚನೆ ಏನಾಗಬೇಕಾಗಿತ್ತು? ಹುಳಿ ಇಲ್ಲದಾಗಬೇಕಾಗಿತ್ತು, ಹುಳಿ ಇಲ್ಲದಾಗಬೇಕಾಗಿತ್ತು. ಆದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಹಬ್ಬ 2 ದಿನಗಳೇ ಬಂದ್ಬಿಡುತ್ತೆ ಅಂತ ಹೇಳಿ ಧಾರ್ಮಿಕ ಗುಂಪಿದೆಯಲ್ಲ, ಯಾರ್ಯಾರಿದ್ದಾರೆ ಇದರಲ್ಲಿ? ಕನ್ನಡ BSI ಬೈಬಲ್ಲು ಮಹಾಯಾಜಕರಂತಲೇ ಹೇಳುತ್ತೆ. ಆದರೆ ಆ್ಯಕ್ಚುಲ್ ಆಗಿ ಮುಖ್ಯ ಯಾಜಕರು, ಮಹಾಯಾಜಕನು ಒಬ್ಬನೇ, ಅವನ ಜೊತೆಗೆ ಚೀಫ್ ಪ್ರೀಸ್ಟ್ ಇರ್ತಾರೆ, ಮುಖ್ಯ ಯಾಜಕರು. ಅವನಿಗೆ ಹತ್ತಿರದಲ್ಲಿ ಸಹಾಯ ಮಾಡುವಂಥ ಈ ಮುಖ್ಯ ಯಾಜಕರು, ಆಮೇಲೆ ಯಾಜಕರ ವರ್ಗ. ದಟ್ ಇಸ್ ಹೌ ದ ಹೈರಾರ್ಕಿ ಗೋಸ್. ಸೊ ಈ ಮುಖ್ಯ ಯಾಜಕರು ಮತ್ತಾರು? ಶಾಸ್ತ್ರಿಗಳು. ಇವರಿಗೆ ಇತಿಹಾಸ ಗೊತ್ತಿದೆಯಾ? ಸೊ ಹಾಗಾದರೆ ಇವ್ರನ್ನ ಗೊತ್ತಿಲ್ಲ ಅಂತ ಹೇಳುವ ಹಾಗಿಲ್ಲ. ಆ ಪಸ್ಕ ಹಬ್ಬದಲ್ಲಿ ಇಸ್ರೇಲರಿಂದ ದಾಸತ್ವದಿಂದ ಬಿಡುಗಡೆ ಹೊಂದಿರುವುದು ಅವರಿಗೆ ಅರ್ಥ ಆಗಿತ್ತಾ? ಅರ್ಥ ಆಗಿತ್ತು. ಇದನ್ನು ಹೇಗೆ ಆಚರಿಸ್ತಾರೆ ಗೊತ್ತಾ? ಬಿಫೋರ್ ಪಾಸ್ ಓವರ್ ಕಮ್ಸ್, ಇಟ್ ಇಸ್ ಅ ಫ್ಯಾಮಿಲಿ ಫೆಸ್ಟಿವಲ್ ಸರ್. ಪಾಸ್ ಓವರ್ ಇದೆಯಲ್ಲ, ಅದು ಕೌಟುಂಬಿಕವಾದಂಥ ಒಂದು ಹಬ್ಬ. ಆ ಹಬ್ಬ ಕುಟುಂಬ ಕೇಂದ್ರೀಕೃತ. ಅದು ಸಾರ್ವಜನಿಕರ ಹಬ್ಬ ಅಲ್ಲ, ಅದು ಸಾರ್ವಜನಿಕರ ಹಬ್ಬ ಅಲ್ಲ, ಕುಟುಂಬ ಕೇಂದ್ರಿತವಾದಂಥ ಹಬ್ಬ. ಅದಕ್ಕೆ ಕುಟುಂಬಕ್ಕೆ ಒಂದಂತೆ ಪಸ್ಕದ ಕುರಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು. ಸಂಖ್ಯೆ ಕಡಿಮೆ ಆದರೆ ಪಕ್ಕದ ಮನೆಯವರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಳ್ಬೇಕು. ಸೊ ಇದು ಕುಟುಂಬ ಕೇಂದ್ರೀಕೃತ, ಅದರೊಂದಿಗೆ ಅನ್ಯೋನ್ಯತೆಯನ್ನ ಬೆಳೆಸುವಂತ ಒಂದು ಹಬ್ಬ. ಇಷ್ಟೆಲ್ಲ ಅರ್ಥ ಇದೆ ಇದಕ್ಕೆ, ಇಷ್ಟೆಲ್ಲ ಮಾತಾಡುತ್ತೆ ಇದು ಪಸ್ಕ ಹಬ್ಬ, ಇಷ್ಟೆಲ್ಲ ಮಾತಾಡುತ್ತೆ. ಹಾಗಾದ್ರೆ ಮುಂದಿನ ಷರತ್ತೇನು ಗೊತ್ತಾ? ಈ ಹಬ್ಬದಲ್ಲಿ ಹೇಗೆ ನಡೆಯುತ್ತೆ ಮನೆಯಲ್ಲಿ ಅಂದ್ರೆ, ಮಕ್ಕಳಿಗೆ ತರಬೇತಿ ಕೊಡ್ತಾರೆ. ಏನು ತರಬೇತಿ ಕೊಡ್ತಾರೆ ಇಸ್ರೇಲರ ಮನೆಗಳಲ್ಲಿ ಅಂದ್ರೆ, ಹುಳಿಯನ್ನ ಕೈಗೆ ಸಿಗುವ, ಬೇಗ ಗೊತ್ತಾಗುವ ಜಾಗದಲ್ಲಿ ಇಡ್ತಾರೆ. ಹುಳಿಯನ್ನ ಮನೆಯಲ್ಲಿ ಇಟ್ಬಿಟ್ಟು ಮಕ್ಕಳಿಗೆ ಒಂದು ಚಿಕ್ಕ ಸ್ಪರ್ಧೆಯನ್ನು ಮಾಡಿಸ್ತಾರೆ ಅವರು. ಏನ ಸ್ಪರ್ಧೆ ಅಂದ್ರೆ, ಪಸ್ಕ ಹಬ್ಬದ ಸಮಯದಲ್ಲಿ ಮನೆಯಲ್ಲಿ ಎಲ್ಲಿಯೂ ಕೂಡ ಹುಳಿ ಕಾಣಿಸಬಾರದು. ಮಕ್ಕಳೇ, ಮನೆಯಲ್ಲಿ ಎಲ್ಲಿಯಾದರೂ ಹುಳಿ ಇದ್ರೆ ಅದನ್ನು ಹುಡುಕಿ ತಂದೆಯ ಬಳಿಗೆ ತಂದುಕೊಡ್ಬೇಕು, ತಂದೆಯ ಬಳಿಗೆ ತಂದುಕೊಡ್ಬೇಕು. ಆಗ ಆ ಕಾಂಪಿಟೇಷನಲ್ಲಿ ಮಕ್ಕಳು ಬಹಳ ಚುರುಕಾಗಿ, ಬಹು ಚಟುವಟಿಕೆಯಿಂದ ಎಲ್ಲಾ ಕಡೆ ಹುಡುಕಿ ಹುಳಿ ಎಲ್ಲೆಲ್ಲಿದೆ ಅದನ್ನ ಹೆಕ್ಕಿ ಕೂಡಿಸಿಕೊಂಡು ತಂದೆಯ ಬಳಿಗೆ ತಂದು ಕೊಡ್ತಾರೆ. ಸೊ ದಟ್ಸ್ ವೈ ದೇ ಆರ್ ಟೀಚಿಂಗ್ ಹುಳಿ ಇಲ್ಲದ ರೊಟ್ಟಿ ಏನು ಅಂತ. ಆಗ ತಂದೆ ಏನು ಮಾಡ್ತಾನೆ, ಎಲ್ಲ ಹುಳಿಯು ಕೂಡಿಕೊಂಡಾಗ ಮಕ್ಕಳನ್ನ ಕೂರಿಸಿಕೊಂಡು ಪಾಠ ಮಾಡ್ತಾನೆ. ಅವನು ಏನ್ ಪಾಠ ಮಾಡ್ತಾನೆ? ಯಾಕೆ ಹುಳಿ ಇಲ್ಲ, ಹುಳಿ ಯಾವುದಕ್ಕೆ ಸಂಬಂಧ ಅಂತ ಪಾಠ ಮಾಡ್ತಾನೆ. ಹುಳಿ ಪಾಪಕ್ಕೆ ಸಂಬಂಧ, ಹುಳಿ ದುರ್ಮಾರ್ಗಕ್ಕೆ ಸಂಬಂಧ, ಹುಳಿ ದುಷ್ಟತ್ವಕ್ಕೆ ಸಂಬಂಧ. ನಮ್ಮ ಆಲೋಚನೆಗಳು ಹಬ್ಬದ ಸಮಯಗಳಲ್ಲಿ ಶುದ್ಧವಾಗಿರಬೇಕು ಅಂತ ಚಿಕ್ಕ ಮಕ್ಕಳನ್ನ ಕೂರಿಸಿಕೊಂಡು ಆ ಚಿಕ್ಕ ಪಾಠವನ್ನ ಮಾಡ್ತಾನೆ. ಚಿಕ್ಕಂದಿನಿಂದಲೇ ಕರೆತಿರ್ತಾರೆ ಅವರು. ಹಂಗಂದ್ರೆ ಈ ಮುಖ್ಯ ಯಾಜಕರು, ಶಾಸ್ತ್ರಿಗಳು ಚಿಕ್ಕಂದಿನಿಂದಲೇ ತಮ್ಮ ಮನೆಗಳಲ್ಲಿ ಹುಳಿ ಇರಬಾರದು ಎಂಬುದನ್ನ ತಮ್ಮ ತಂದೆ ತಾಯಿಗಳಿಂದ ಕಲಿತಿರ್ತಾರೋ ಇಲ್ಲವೋ? ಕಲಿತಿರ್ತಾರೆ. ಆ ಹುಳಿ ಏನನ್ನ ಸೂಚಿಸುತ್ತೆ ಕಲ್ತಿರ್ತಾರೋ ಇಲ್ಲವೋ? ಕಲ್ತಿರ್ತಾರೆ. ಆದಾಗ್ಯೂ ಕೂಡ ಅವರಿಗೆ ಹಬ್ಬವಾಯಿತೇ ಹೊರತು ಆ ಹಬ್ಬದ ಅರ್ಥದಂತೆ ನಡೆಯದ ಕಠಿಣ ಹೃದಯಗಳನ್ನ ಇಲ್ಲಿ ಪ್ರದರ್ಶಿಸುತ್ತಾ ಇದ್ದಾರೆ. ದಟ್ ಇಸ್ ದ ಸ್ಯಾಡೆಸ್ಟ್ ಪಾರ್ಟ್.
ಸೊ ಇಟ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ ಎನಿ ಟೈಮ್, ಎನಿ ಆಫ್ ಅಸ್. ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ನಮ್ಮೆಲ್ಲರಿಗೂ ಕೂಡ ಇದು ಅನ್ವಯವಾಗುವಂಥ ಒಂದು ಸತ್ಯ. ಏನು ನನಗೆ ಗೊತ್ತಿಲ್ಲ, ನಿಮ್ಮ ಚರ್ಚ್ನಲ್ಲಿ ಸಾಕ್ರಮೆಂಟ್ ಕೊಡುವಾಗ ಸಮಾಧಾನದ ವಂದನೆಗಳನ್ನು ಮಾಡ್ತಾರಾ? ಮಾಡಲ್ವಾ? ಕರೋನಾ ಆದ್ಮೇಲೆ ಮಾಡ್ತಾ ಇದ್ರಾ? ಓ, ಮೊದಲು ಮಾಡ್ತಾ ಇದ್ರು, ಇವಾಗ ಕರೋನಾ ಇಲ್ವಲ್ಲಪ್ಪ. ಆದ್ರೂ ಆ ಪದ್ಧತಿ ಇತ್ತೋ ಇಲ್ವೋ? ಸಮಾಧಾನ. ಏನು ಸಮಾಧಾನದ ವಂದನೆಯ ಹಿಂದೆ ಏನರ್ಥ? ಹೃದಯಗಳಲ್ಲಿ ಘರ್ಷಣೆ ಇಲ್ಲ, ನಾವು ಪರಸ್ಪರರನ್ನು ಕ್ಷಮಿಸಿದ್ದೇವೆ, ಹೌದು ತಾನೆ? ಸಮಾಧಾನದಿದ್ದೇವೆ, ಇದನ್ನು ತಾನೇ ಸೂಚಿಸುವುದು. ಅದು ಧರ್ಮವಾಯ್ತಾ? ಅರ್ಥವಾಯ್ತಾ? ನಾನು ನೀನು ಕೂಡ ಮಾಡ್ಬೋದು ಇದನ್ನ. ಇವರಂತೆ ನಾವೇನು ಇವ್ರಿಗಿಂತ ಹೊರತಲ್ಲ. ವಿ ಕ್ಯಾನ್ ಆಕ್ಟ್ ಅಂಡ್ ಸೆಲೆಬ್ರೇಟ್ ದ ಫೆಸ್ಟಿವಲ್ಸ್. ಆದರೆ ದೇವರ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆಯಲ್ಲ, ನಮ್ಮನ್ನೇನಂತ ಕರೆಯುತ್ತೆ? ಎಲೈ ಕಪಟಿಗಳ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಬಹಳವಾಗಿ ಗದರಿಸಿದ್ದು ಪಾಪ ಮಾಡಿದವ್ರನ್ನೆಲ್ಲ, ಕಪಟಿಗಳನ್ನ ಗದರಿಸಿದ್ದು, ಡ್ರಾಮಾ ಮಾಡಿದವರನ್ನ ಗದರಿಸಿದ್ದು. ಅಯ್ಯೋ ನಿಮ್ಮ ಗತಿಯನ್ನು ಏನು ಹೇಳಲಿ ಎಂದು ನರಕದ ತುತ್ತ ತುದಿಯವರೆಗೂ ಅವರನ್ನು ಎಚ್ಚರಿಸಿ ಗದರಿಸಿದ್ರೆ ಅದು ಕಪಟವನ್ನ. ಇವತ್ತು ಅದೇ ಯೇಸು ಸ್ವಾಮಿ ನಮ್ಮ ಮಧ್ಯೆ ಬಂದ್ರೆ ಗದರಿಸ್ತಾರ? ಚಪ್ಪಾಳೆ ತಟ್ತಾರ? ಸೋಲ್ ಸರ್ಚ್ ಮಾಡಬೇಕು. ನಾನು ನನ್ನ ಹೃದಯವನ್ನ ಅವಲೋಕಿಸಿಕೊಳ್ಳಬೇಕು. ಪ್ರತಿ ನಡೆ, ಪ್ರತಿ ನುಡಿ, ಪ್ರತಿ ಆಲೋಚನೆ, ಪ್ರತಿ ನೋಟ ಅದು ನನ್ನ ದೇವರಿಗೆ ಮೆಚ್ಚುಗೆಯಾಗಿರುವಂಥದ್ದು ಇದೆಯಾ? ನೇಮಕವಾದವುಗಳನ್ನ ಯಥಾರ್ಥವಾಗಿ ಹೃದಯದಲ್ಲಿ ಆಚರಣೆ ಮಾಡ್ತಾ ಇದ್ದೇನೆ. ಇಲ್ಲದಿದ್ದರೆ ಮತ್ತೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ. ಯೆಶಾಯನು ಈ ಕಾರಣಕ್ಕೋಸ್ಕರ ವಿಹಿತವಾಗಿ ನಿಮ್ಮ ಕುರಿತು ಪ್ರವಾದನೆಯನ್ನು ಮಾಡಿದ್ದಾನೆ. ಈ ಜನರು ತುಟಿಗಳಿಂದ ನನ್ನನ್ನು ಸನ್ಮಾನಿಸುತ್ತಾರೆಯೇ ಹೊರತು ಇವರ ಹೃದಯಗಳು ನನ್ನಿಂದ ಬಹು ದೂರವಿದೆ. ಇದು ಈ ಗ್ಯಾಂಗು. ಅವತ್ತು ಮಾತ್ರ ಅಲ್ಲ, ಇದು ಇವತ್ತು ಕೂಡ ಇದೆ. ನೆಕ್ಸ್ಟ್ ಟೈಮ್ ಯು ಟೇಕ್ ದ ಸಾಕ್ರಮೆಂಟ್, ಅದೇ ಇನ್ನೊಂದು ನೆಕ್ಸ್ಟ್ ವೀಕ್ ನೀವು ಮಾಡ್ತೀರಾ. ಕರೆಕ್ಟ್ ತಾನೆ? ಸಮಾಧಾನಕ್ಕೋಸ್ಕರ ಹಾರೈಸುವ, ಪ್ರಯಾಸಪಟ್ಟು ಸಮಾಧಾನದಲ್ಲಿರೋದಕ್ಕೆ ಹೋರಾಡಬೇಕು. ಜಗಳ ಆಡೋಕೆ ಧೈರ್ಯ ಬೇಡ ರೀ, ನನಗೆ ಗೊತ್ತಿರೋಂಗೆ. ಜಗಳ ಆಡೋಕೆ ಧೈರ್ಯ ಬೇಡ. ಕ್ಷಮೆ ಕೊಡೋಕ್ಕೂ ಧೈರ್ಯ ಬೇಕು, ಕ್ಷಮೆ ಕೇಳೋಕ್ಕೂ ಧೈರ್ಯ ಬೇಕು. ಜಗಳ ಆಡೋಕೆ ಧೈರ್ಯ ಬೇಡ. ಸ್ವಾಭಾವಿಕ ಜಗಳ ಆಡೋದು, ಕರೆಕ್ಟ್ ತಾನೆ? ಸ್ವಿಚ್ ಆನ್ ಯಾವಾಗ ಬೇಕಾದರೂ ಆನ್ ಆಗುತ್ತೆ ಸ್ವಿಚ್. ಅದು ಓಕೆ. ಸೂಟು ಕೋಟ್ ಹಾಕ್ಕೊಂಡಿದ್ರು ಆನ್ ಆಗುತ್ತೆ, ನಾರ್ಮಲ್ ಡ್ರೆಸ್ಸಲ್ಲಿದ್ದರೂ ಆನ್ ಆಗುತ್ತೆ. ಏನೂ ವ್ಯತ್ಯಾಸ ಇಲ್ಲ ಅದಕ್ಕೆ. ಯಾಕಂದರೆ ರಕ್ತಗತವಾಗಿದೆ ಅದೆಲ್ಲ. ಅದಕ್ಕೆ ಟ್ರೈನಿಂಗ್ ಬೇಕಾ? ಇಲ್ಲ. ಅದಕ್ಕೆ ಹೇಳೋದು ಪೌಲ, ನಮ್ಮ ಶರೀರದಲ್ಲಿ ಒಳ್ಳೆಯದೇನೂ ಇಲ್ಲ. Is the same thing happening here for this ಧಾರ್ಮಿಕರು, ಅದರಲ್ಲೂ ಮುಖ್ಯ ಯಾಜಕರು, ಅದರಲ್ಲೂ ಶಾಸ್ತ್ರಿಗಳು, ಅವತ್ತಿನ ಗೂಗಲ್ ಗೊತ್ತಲ್ಲ, ಗೂಗಲ್ ಒಂದು ಬೈಲೈನ್ ಇದೆ, ಆಸ್ಕ್ ಎನಿಥಿಂಗ್ ಅಂತ. ಆಸ್ಕ್ ಎನಿಥಿಂಗ್ ಇನ್ ದ ಸ್ಕ್ರಿಪ್ಚರ್, ಶಾಸ್ತ್ರಿಗಳು ಹೇಳ್ತಾರೆ. ಅವತ್ತಿನ ಗೂಗಲ್ ಅವರು. ಅದಕ್ಕೆ ಹೆರೋದನ ಬಳಿಯಲ್ಲಿ ನೋಡ್ರಿ, ಈ ಜೋಯಿಸರು ಅವ್ರಿಗೆ ನಕ್ಷತ್ರವನ್ನು ನೋಡಿ ಗ್ರಹಿಸಿದ್ದೇನು? ಒಬ್ಬ ಅರಸನ್ನು ಹುಟ್ಟಿದ್ದಾನೆ. ಎಲ್ಲಿ ಹುಟ್ಟಿದ್ದಾನೆ? ಯೆಹೂದ್ಯರಲ್ಲಿ ಹುಟ್ಟಿದ್ದಾನೆ. ಪಾಪ ನೋಡಿ, ಹಿಂಗೆ ನಕ್ಷತ್ರವನ್ನೇ ನೋಡ್ಕೊಂಡು ಹೋಗಿದ್ರೆ ಮನೆ ಹತ್ರ ಹೋಗಿರೋರು ಅವರು. ಸ್ವಲ್ಪ ಡಿವೇಟ್ ಆಗಿದ ತಕ್ಷಣ ಅರಮನೆಗೆ ಬಂದರು. ದಟ್ ಇಸ್ ಅಗೇನ್ ಗಾಡ್ಸ್ ಪ್ಲಾನ್. ಯಾಕಂದ್ರೆ ಹೆರೋದನ ಬಳಿಗೆ ಹೋಗಿ ಹೇಳಿದ್ರು, ಯೆಹೂದ್ಯರ ಅರಸನಾಗಿ ಹುಟ್ಟಿರುವವನು ಎಲ್ಲಿದ್ದಾನೆ ಅಂದರು. ಏನಾಗಿರ್ಬೇಕು ಹೆರೋದನಿಗೆ? ಅವನ ಜನನದಲ್ಲೇ ಕದಡಿಸ್ಬಿಟ್ಟಿದ್ದಾನೆ. ಯಶೇಕನ್ ಹೆರೋದ್. ಯಾಕಂದ್ರೆ ಎಷ್ಟು ಕಠಿಣ ಗೊತ್ತಾ? ಹೆರೋದನು ತನ್ನ ಪಟ್ಟಕ್ಕೆ ತನ್ನ ಮಕ್ಕಳು ಅಥವಾ ಮನೆಯಲ್ಲಿ ಯಾರ್ಯಾರೋ ಬಂದು ಕೂತು ಬಿಡ್ತಾರೆ ಅಂತ
ಅವರನ್ನ ಸಾಯಿಸಿರುವ ಕಠಿಣನು ಈ ಹೆರೋದನು. ದಟ್ ಇಸ್ ಹಿಸ್ ಕ್ಯಾರೆಕ್ಟರ್. ಅಂದ್ರೆ ನನ್ನ ಸೀಟನ್ನ ಯಾರಾದರೂ ನನ್ನ ಮನೆಯವರೇ ತಗೊಂಡ್ಬಿಡ್ತಾರೆ ಅಂತ ಅವರನ್ನೇ ಮುಗಿಸ್ಬಿಟ್ಟಿರುವಷ್ಟು ಕಠಿಣನು ಇವನು. ಇನ್ನು ಇಂಥವನಿಗೆ ಈ ಸಂದೇಶ ಕೊಟ್ರೆ ಹೆಂಗಿರುತ್ತೆ? ಇಂಥವನಿಗೆ ಈ ಸಂದೇಶ ಕೊಟ್ಟರೆ ಏನದು? ಅದಕ್ಕೆ ಸಂದೇಶಗಳು, ದೇವರ ವಾಕ್ಯ ನಮ್ಮನ್ನು ಮುದ್ದಾಡೋದಿಲ್ಲ, ನಮ್ಮನ್ನ ಚುಚ್ಚುತ್ತೆ. ಇವತ್ತು ಚುಚ್ಚೋ ಸಂದೇಶ ಬೇಡ, ಟಚ್ ಅಷ್ಟೇ ನಮಗೆ ಬೇಕು. ಟಚ್, ಫೆದರ್ ಟಚ್. ಚುಚ್ಚಬಾರದು ನಮ್ಮನ್ನ. ವಿ ಡೋಂಟ್ ವಾಂಟ್ ಸಚ್ ಮೆಸೇಜಸ್. ಪಾಪ ಕಷ್ಟಪಟ್ಟು ಬಂದಿರ್ತಾರೆ, ಪ್ರಯಾಸದಿಂದ ಬಂದಿರ್ತಾರೆ, ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ. ಅವ್ರಿಗೆ ನೀವು ಹಿಂಗೆಲ್ಲ ಪ್ರಿಕ್ ಮಾಡಿಬಿಟ್ರೆ ಬರಬೇಕು ಎಂಬ ಮನಸ್ಸಿದೆಯಾ ಸರ್? ಬರೋದಿಲ್ಲ. ಡೋಂಟ್ ಬಿ ಹಾರ್ಡ್ ಆನ್ ದೆಮ್, ಲೆಟ್ ದೆಮ್ ಕಮ್. God's word will never compromise. God's word will do its duty. If I don't do my duty, a donkey will come and do duty. Don't get settled with touch messages. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾಗಿರುವುದು ದೇವರ ವಾಕ್ಯ. ಅದು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ನಮ್ಮ ಹೃದಯ ಆಲೋಚನೆಗಳನ್ನ ವಿವೇಚಿಸುವಂಥದ್ದು ಆಗಿದೆ. ನಾವು ಯಾರು ಕೂಡ ಮರೆಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನನ್ನು ಒಳಗೊಂಡು ಮರೆಯಾಗ್ಲಿಕ್ಕೆ ಸಾಕೋದಿಲ್ಲ. ಆತನ ಕಣ್ಣಿಗೆ ಅಗೋಚರವಾದದ್ದು ಒಂದೂ ಇಲ್ಲ. ಪಸ್ಕ ಹಬ್ಬ ಮಾಡ್ತೀರಾ, ಹುಳಿ ಇಲ್ಲದ ರೊಟ್ಟಿಯ ಹಬ್ಬವನ್ನು ಮಾಡ್ತೀರಾ, ಇನ್ನು 2 ದಿನ ಇದೆ ಅಂತ ಟೈಮ್ ಟೇಬಲ್ ಫಿಕ್ಸ್ ಮಾಡ್ತೀರಾ. ಆ 2 ದಿನದೊಳಗಡೆ ಇವರು ಆಲೋಚನಾ ಸಭೆಯನ್ನು ಮಾಡ್ತಾ ಇದ್ದಾರೆ. ಇದು ಸಮಾಲೋಚನೆಯ ಸಭೆಯೋ ದುರಾಲೋಚನೆಯ ಸಭೆಯೋ? ನೋಡಿ, ಅದೇ ಇರೋದಲ್ಲಿ ಮಹಾಯಾಜಕರು, ಶಾಸ್ತ್ರಿಗಳು, ಅವರ ಅಜೆಂಡಾ ಏನು? ಒಂದೇ ಅಜೆಂಡಾ. ಏನು ಅಜೆಂಡಾ? ಯೇಸುವನ್ನು ಹೇಗಂತೆ ಉಪಾಯದಿಂದ ಹಿಡಿದು ಕೊಲ್ಲುವುದಕ್ಕೆ ಮಾರ್ಗವನ್ನು ಹುಡುಕುತ್ತಿದ್ದರು. ಇದು ಮೊದಲನೇ ಪ್ರಯತ್ನನ? ಯೇಸುವನ್ನ ಹಿಡುಕೊಂಡು ಸೆರೆಗೋ ಹಿಡಿಯುವುದಕ್ಕೋ ಕೊಲ್ಲುವುದಕ್ಕೋ ಇದು ಮೊದಲನೇ ಪ್ರಯತ್ನನ? ಸ್ಕೋಫೀಲ್ಡ್ ಬೈಬಲ್ ಭಾಳ ಚೆನ್ನಾಗಿ ಪಟ್ಟಿ ಮಾಡಿದೆ. ಐ ಡೋಂಟ್ ರಿಮೆಂಬರ್. ಅವರು ಒಂದು ಮಾತು ಹೇಳ್ತಾರೆ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಕೊಲ್ಲಲ್ಪಡುವುದಕ್ಕಿಂತ ಮುಂಚೆನೆ 12 ಬಾರಿ ಕೊಲೆಗೆ ಯತ್ನವಾಗಿತ್ತು ಅಂತ. ಅಲ್ವಾ? ನಮ್ಮ ಒಂದು ಸಾರಿ ಆದರೆ ಏನಾಗುತ್ತೆ ಸರ್ ನಮಗೆ? ಈ ಕೊಲ್ಲದೇ ಬೇಡ, ಸುಮ್ಮನೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಪೊಲೀಸ್ ಸ್ಟೇಷನಿಂದ ಒಂದು ಫೋನ್ ಬಂದರೆ ಹಿಂಗನ್ಸುತ್ತೆ ಸರ್ ರಾತ್ರಿ ನಿದ್ದೆ? ನೀವೇನಾ ಅಂತ ನಿಮ್ಗೆ ಅತಿ ಪರಿಚಯದವ್ರ ಹೆಸರು ಹೇಳಿ, ಇವ್ರ ವಿರುದ್ಧವಾಗಿ ನೀವೇನೋ ಮಾಡಿದ್ದೀರಂತೆ, ನಾಳೆ ಬನ್ನಿ ಸ್ಟೇಷನ್ಗೆ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಇವತ್ತು ಹೆಂಗಿರುತ್ತೆ? ಕೊಲ್ಲದೇ ಬೇಡ, ಇನ್ನೂ ನೀವು ಕೊಲೆಗೆ ನಿಮ್ಮನ್ನು ಉಪಾಯ ಮಾಡ್ತಾ ಇದ್ದಾರೆ ಅನ್ನೋದೇ ಬೇಡ. ಇಷ್ಟು ಸ್ಕೀಮ್, ಇಷ್ಟು ಒಂದು ಫೋನ್ ಸಾಕು. ಏನಾಗುತ್ತೆ? ನಿದ್ರೆನೇ ಬರೋದಿಲ್ಲ. ಆಗಲೇ ವರ್ಕ್ ಆಗುತ್ತೆ. ಯಾರ ಹತ್ರ ಹೇಳಿಸೋದು, ಯಾರನ್ನು ಕರ್ಕೊಂಡು ಹೋಗೋದು, ಹೆಂಗೆ ಹೋಗೋದು, ಎಷ್ಟೋ ಗಂಟೆಗೆ ಹೋಗೋದು, ಎಲ್ಲ ವರ್ಕ್ ಆಗುತ್ತೆ. ಕ್ಯಾನ್ ಯು ಇಮ್ಯಾಜಿನ್ ಹೌ ಡಿಡ್ ಜೀಸಸ್ ಸರ್ವೈವ್ 12 attempts within 3.5 years and he has served the Lord. 3.5 ವರ್ಷಗಳ ಅವಧಿಯೊಳಗೆ 12 ಬಾರಿ ಕೊಲೆಗೆ ಯತ್ನವಾಗಿ ಪ್ರತಿ ಸಾರಿ ದೇವರ ಚಿತ್ತ ನೆರವೇರಿಸುವಂತ ತನ್ನ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾನೆ. ಅಂದರೆ ಕ್ಯಾನ್ ಯು ಇಮ್ಯಾಜಿನ್ ದ ಪರ್ಸನಾಲಿಟಿ ಆಫ್ ಜೀಸಸ್ ಕ್ರೈಸ್ಟ್? ಮೆಂಟಲಿ ಹೌ ಸ್ಟ್ರಾಂಗ್ ಹಿ ವಾಸ್. ಏನ್ ಸ್ಟ್ರಾಂಗ್ ರೀ! ಎಂಥ ಪರ್ಸನಾಲಿಟಿ ಸರ್ ಇದು! ಎಂಥ ಪರ್ಸನಾಲಿಟಿ ಸರ್! ಚಿಕ್ಕ ಮಗುವಾಗಿದ್ದಾಗಲೇ ಹೆರೋದನು ಪ್ರಯತ್ನ ಪಟ್ಟಿದ್ದಾನೆ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಜೋಯಿಸರು ಬಂದು ಯಹೂದ್ಯರ ಅರಸನಾಗಿ ಹುಟ್ಟಿರುವವನು ಎಲ್ಲಿದ್ದಾನೆ ಅಂತ ಕೇಳಿದಾಗ ಶಾಸ್ತ್ರಿಗಳನ್ನು ಕರೆಸ್ಕೊಂಡಿದ್ದಾನೆ, ಯೆರೂಸಲೇಮಿನಲ್ಲಿರುವ ಧಾರ್ಮಿಕರನ್ನು ಕರೆಸ್ಕೊಂಡಿದ್ದಾನೆ, ಒಂದು ಮೀಟಿಂಗ್ ಮಾಡಿದ್ದಾನೆ. ಮೀಟಿಂಗ್ ಮಾಡಿ ಇವನು ಹುಟ್ಟುವುದು ಎಲ್ಲಿ ಅಂತ ಕೇಳಿದ್ದಾನ ಇಲ್ವಾ? ಕೇಳಿದ್ದಾನೆ. ಅದಕ್ಕೆ ಶಾಸ್ತ್ರಿಗಳು ಅವತ್ತಿನ ಗೂಗಲ್ ಟಕ್ ಅಂತ ಹುಡುಕಿದ್ರು. ಮೀಕನ ಪ್ರವಾದನ ಗ್ರಂಥ ಏನಂತ ಹೇಳಿದ್ರು? ಬೆತ್ಲೆಹೇಮ್, ಎಫ್ರಾತದ ಬೆತ್ಲೆಹೇಮೆ ಅಂತ. ಸೊ ದೇ ನ್ಯೂ ವೇರ್ ಜೀಸಸ್ ವುಡ್ ಬಾರ್ನ್. ಎಲ್ಲಿ ಹುಟ್ಟುತ್ತಾನೆ ಅಂತ ಗೊತ್ತಿತ್ತು. ಶಾಸ್ತ್ರಿಗಳು ಹುಡ್ಕೊಂಡು ಹೋದ್ರ? ಯು ಮೇ ಹ್ಯಾವ್ ದ ನಾಲೆಡ್ಜ್,
ಬಟ್ ಇಫ್ ಯು ಡೋಂಟ್ ಹ್ಯಾವ್ ದ ಡಿವೋಷನ್, ರೆಸ್ಟ್. ತಿಳುವಳಿಕೆ, ಇನ್ಫಾರ್ಮೇಶನ್ ಇದೆ ನನಗೆ. ಇವತ್ತು ಸಂದೇಶಗಳು ಇನ್ಫಾರ್ಮೇಶನ್ ಆದ್ರೆ ಟ್ರಾನ್ಸ್ಫಾರ್ಮೇಶನ್ ಆಗಲ್ಲ. ದಟ್ಸ್ ಅ ಡೇಂಜರ್, ಬಹಳ ಡೇಂಜರ್. ಸಂದೇಶಗಳು ಇನ್ಫಾರ್ಮೇಶನ್ ಆಗಬಾರ್ದು. ಅದು ರೂಪಾಂತರಕ್ಕೆ ನಮ್ಮ ನಡೆಸಬೇಕು, ಬದಲಾವಣೆಗೆ ನಡೆಸಬೇಕು. ಸಂದೇಶಗಳು ನನ್ನ ಪಾಪವನ್ನ ಗುರುತು ಹಚ್ಚಿಕೊಡಬೇಕು, ನನ್ನ ಭಕ್ತಿಯನ್ನ ಬಲವರ್ಧನೆ, ಭಕ್ತಿಯನ್ನ ವರ್ಧಿಸಬೇಕು, ತಿದ್ದುಪಾಟಿಗೆ ಸಿದ್ಧನಾಗಬೇಕು ನಾನು. ಇಲ್ಲದಿದ್ದರೆ ಬಹಳ ಕಷ್ಟ, ಬಹಳ ಕಷ್ಟ. ವ್ಯರ್ಥದ ಅಭ್ಯಾಸ ಮತ್ತೆ ನಮ್ಮ ಮಧ್ಯದಲ್ಲಿ. ಮತ್ತೆ ಯೇಸುಸ್ವಾಮಿಗೆ ಸ್ವಂತ ಊರಿನಲ್ಲಿ ನಜರೇತ್ಗೆ ಹೋಗ್ತಾನೆ ಯೇಸುಸ್ವಾಮಿ. ನಜರೇತ್ಗೆ ಹೋಗ್ಬಿಟ್ಟು ಅವನ ಕೈಯಲ್ಲಿ ಗ್ರಂಥದ ಸುರುಳಿಯನ್ನು ಕೊಡ್ತಾನೆ ಸಭಾಮಂದಿರದಲ್ಲಿ. ಚೆನ್ನಾಗಿದೆ, ಕಲ್ಚರ್ ಎಲ್ಲ ಬಹಳ ಚೆನ್ನಾಗಿದೆ. ಕೊಡ್ತಾನೆ, ಎಲ್ಲರಿಗೂ ಕೊಡಲ್ಲ. ಅಲ್ಲಿ ರೆಗ್ಯುಲರ್ ಆಗಿರ್ಬೇಕು ನೀನು, ಆ ಸಭಾಮಂದಿರದಲ್ಲಿ ರೆಗ್ಯುಲರ್ ಆಗಿರ್ಬೇಕು ನೀನು. ಆಮೇಲೆ ಚಿಕ್ಕಂದಿನಿಂದ ಅಲ್ಲಿಗೆ ಪರಿಚಯ ಇರಬೇಕು. 30 ವರ್ಷ ಆಗಿರ್ಬೇಕು ನಿನಗೆ ಎದ್ದು ನಿಂತು ಓದಕ್ಕೆ. ಎದ್ದು ನಿಂತ್ಕೋಬೇಕು, ಕಸ್ಕೊಳ್ಳಂಗಿಲ್ಲ ಅಲ್ಲಿ. ಯು ಸಿಂಪ್ಲಿ ಹ್ಯಾವ್ ಟು ಸ್ಟ್ಯಾಂಡ್. ಎಲಿಜಿಬಲ್ ಪೀಪಲ್ ವಿಲ್ ಸ್ಟ್ಯಾಂಡ್. ಸಭಾಮಂದಿರದ ಯಜಮಾನನ ಏನು ಮಾಡ್ತಾನೆ, ಅವನಿಗೆ ಯಾರಿಗೆ ಪ್ರೇರಣೆ ಆಗುತ್ತೋ ಅವನ ಕೈಲಿ ಹೋಗಿ ಆ ಸುರುಳಿಯನ್ನು ಕೊಡ್ತಾರೆ. ದಟ್ ಇಸ್ ಹೌ ದ ಕಲ್ಚರ್ ಇಸ್ ಅಂಡ್ ದಟ್ ಇಸ್ ಹೌ ದ ಸೆಟಪ್ ಇಸ್. ಅದಕ್ಕೆ ಅವತ್ತು ಯೇಸುಸ್ವಾಮಿ ಕೈಲಿ ಕೊಟ್ಟರು. ಯೇಸುಸ್ವಾಮಿ ಯಾವ ಭಾಗವನ್ನು ಓದ್ರು? 61ನೇ ಅಧ್ಯಾಯ ಯೆಶಾಯನ ಗ್ರಂಥ ಓದಿಬಿಟ್ರು. ಯೆಶಾಯನ ಗ್ರಂಥ ಓದಿದ ತಕ್ಷಣ ಏನಾಯ್ತು ಅವ್ರಿಗೆ? ಬಹಳ ಚೆನ್ನಾಗಿದೆ, ಅವ್ರ ಆಶ್ಚರ್ಯ ಎಲ್ಲ ಇದೆ, ಎಲ್ಲ ರೆಕಾರ್ಡ್ ಆಗಿದೆ. ಯಾಕೆ? ದೇವರ ವಾಕ್ಯ ಹೀಗೆ ಹೇಳುತ್ತೆ, 20ನೇ ವಚನ 4ನೇ ಅಧ್ಯಾಯದಲ್ಲಿ, ಓದಿದ ಮೇಲೆ ಆತನ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡವನು. ಅಲ್ಲಿದ್ದವರೆಲ್ಲರ ಕಣ್ಣುಗಳು ಯಾರ ಮೇಲಿತ್ತಂತೆ? ಯಾಕೆ? ಯಾಕೆ? ಬರೀ ಬೈಬಲ್ ರೀಡಿಂಗಿಗೆ ಕಣ್ಣು ಹಾಕಿದ್ರೆ ಹೆಂಗೆ? ಇನ್ನು ಸಂದೇಶವೇ ಕೊಟ್ಟಿಲ್ಲ, ಬರೀ ಬೈಬಲ್ ರೀಡಿಂಗಿಗೆ. ವೈ ಗೊತ್ತಾಗಬೇಕು ನಮಗೆ. ಯಾಕೆ ಅಂದ್ರೆ ಮೆಸ್ಸಿಯನಿಗೆ ಸಂಬಂಧಪಟ್ಟ ವಾಕ್ಯಗಳನ್ನ ಬಹಿರಂಗವಾಗಿ ಪಾರಾಯಣ ಮಾಡಬಾರದು ಅಂತ ಸಭಾಮಂದಿರದಿಂದ ಹಿಡಿದು ಮಹಾಯಾಜಕರು, ಮುಖ್ಯ ಯಾಜಕರು ಮತ್ತು ಶಾಸ್ತ್ರಿಗಳ ನಿಷೇಧ ಹೇರಿಸಿದ್ರು. ಯಾಕಂದ್ರೆ ಸಭಾಮಂದಿರ ಇಷ್ಟು ಕ್ವೈಟ್ ಆಗಿರಲ್ಲ. ಸಭಾಮಂದಿರ ಚರ್ಚೆ, ಸಭಾಮಂದಿರದಲ್ಲಿ ಪ್ರಶ್ನೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಪ್ರಶ್ನೆಗೆ ಉತ್ತರ ಕೊಡದಿದ್ದರೆ ಪ್ರಶ್ನೆಯನ್ನು ದಾಖಲಿಸಬೇಕು, ಯೆರೂಸಲೇಮಿನಲ್ಲಿ ಹಿರಿ ಸಭೆಯವರಿಗೆ ಕಳಿಸಬೇಕು, ಅಲ್ಲಿಂದ ಉತ್ತರವನ್ನು ತರಿಸ್ಕೊಳ್ಬೇಕು. ಆಯಾ ಸಭಾಮಂದಿರದಲ್ಲಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಜನರಿಗೆ ಹಂಚಬೇಕು. ದಟ್ಸ್ ಹೌ ಸಿನಗಾಗ್ಸ್ ವೇರ್. ಏನಪ್ಪ, ನಮ್ಮ ಶಾಸ್ತ್ರಿಗಳು ಓದಬಾರದು ಅಂತ ನಿಷೇಧ ಇಟ್ರೆ ಈ ಮನುಷ್ಯ ಓದಬಿಟ್ಟಿದ್ದಾನಲ್ಲ, ಅದಕ್ಕೆ ಅವ್ರ ಕಣ್ಣು ಮನಸ್ಸು ಎಲ್ಲ ಇವನ ಮೇಲೆ ಇತ್ತು ನೋಡ್ರಿ. ಅದಕ್ಕೆ ಸ್ವಾಮಿ ಚಿಕ್ಕದಾಗಿ ಓಪನ್ ಮಾಡ್ತಾನೆ ಬಾಯಿನ. 21ನೇ ವಚನ, ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಅಂದ. ಅಷ್ಟೇ, ಇಲ್ಲಿ ಏನಿದೆಯಲ್ಲ ಅದು ನೆರವೇರಿದೆ ಅಂದ. ಅದಕ್ಕೇನಾಗಬೇಕು? ಹಂಗಂದಿದ ತಕ್ಷಣ ಎಂದು ಹೇಳಿದ್ರೆ ಎಲ್ಲರೂ ಆತನನ್ನು ಏನು ಮಾಡ್ತಾರೆ ನೋಡಿ, ಚೆನ್ನಾಗಿದೆ ಸರ್, ಹೊಗಳ್ತಾರೆ. ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಏನಂತ ಗುರುತಿಸ್ತಾರೆ? ಇವನು ಯಾರ ಮಗ? ದಟ್ಸ್ ದ ಪ್ರಾಬ್ಲಮ್. ಅದಕ್ಕೆ ಕಾರಿಂದ ಎಲ್ಲ ಹಾಕೋಬೇಡ್ರಿ. ಮೈ ಬಾಸ್ ಇಸ್ ಎ ಕಾರ್ಪೆಂಟರ್, ಪ್ರೀವಿಯಸ್ ಕಾರ್ಪೆಂಟರ್, ಹಂಗೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ. ಇದೇ ಇವ್ರ ಥರನೇ ಎಲ್ಲ ಹೇಳೋದು. ದೇ ಡೋಂಟ್ ಕಾಲ್ ಹಿಮ್ ಆಸ್ ಲಾರ್ಡ್, ದೇ ಓನ್ಲಿ ಕಾಲ್ ಹಿಮ್ ಆಸ್ ಅ ಕಾರ್ಪೆಂಟರ್ ಸನ್. ದಟ್ಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅವತ್ತಿಗೂ ಇವತ್ತಿಗೂ ಸಾಲ್ವೇ ಆಗಿಲ್ಲ, ಇವ್ರ ಥರನೇ ಇರೋದು ಅವರು. ಮೈ ಬಾಸ್ ಇಸ್ ಅ ಜೀವಿಶ್ ಕಾರ್ಪೆಂಟರ್. ಹೂ ವಾಂಟ್ಸ್ ಯುವರ್ ಬಾಸ್? ಯುವರ್ ಬಾಸ್ ಈಸ್ ದಿ ಲಾರ್ಡ್, ನಾಟ್ ಮೈ ಲಾರ್ಡ್, ದಿ ಲಾರ್ಡ್, ನೋ ಅದರ್ ಲಾರ್ಡ್. ಹಂಗೆ ಮೈ ಬಾಸ್ ಇಸ್ ಲೈಕ್ ದ, ಅದು ಹೇಳಬೇಕು. ಡೋಂಟ್ ರೆಡ್ಯೂಸ್ ಹಿಮ್ ಟು ಎ ಕಾರ್ಪೆಂಟರ್, ಡೋಂಟ್ ರೆಡ್ಯೂಸ್. ನೋಡ್ರಿ, ಇವ್ರ ಪ್ರಾಬ್ಲಮ್ ಏನು ಅಂದರೆ, ಈ ವಾಕ್ಯ ನನ್ನಲ್ಲಿ ನೆರವೇರಿದೆ ಅಂದರೆ ಇವರು ಇಮಿಡಿಯೇಟ್ ಆಗಿ ಆಧಾರ್ ಚೆಕ್ ಮಾಡ್ತಾರೆ. ಅರೆ ಇವನು ನಮ್ಮ ಮಧ್ಯದಲ್ಲಿರುವ ಬಡಿಗೆ ಯೋಸೇಫನ ಮಗನಲ್ವೇ ಅಂತಾರೆ. ನೋಡಿ ಇವ್ರ ಕಥೆ ಏನು. ದೇ ಡಿಂಟ್ ರೆಕಗ್ನೈಸ್ ಹಿಮ್ ಇಸ್ ಮೆಸ್ಸಾಯ. ದಟ್ಸ್ ದ ಪ್ರಾಬ್ಲಮ್. ನಾನು ಬರ್ತೀನಿ. ಯಾಕೆ? ಸಂಚು ಹೆಂಗೆ ನಡೆದಿದೆ, ಹೆಂಗೆ ಡೆವಲಪ್ ಆಗುತ್ತೆ ಸಂಚು, ಅದನ್ನು ಹೇಳಕ್ಕೆ ಹೊರಟಿದ್ದೀನಿ ನಾನು.
ಇಟ್ ಇಸ್ ನಾಟ್ ಒನ್ ಟೈಮ್. ಯಾವಾಗಲೂ ಒಮ್ಮೆ ಕೋಪ ಬಂದು ಅವರನ್ನು ಹಿಡಿಯಕ್ಕೆ ಹೋಗ್ಲಿಲ್ಲ. ಇದು ನಿಧಾನವಾಗಿ, ಹಂತ ಹಂತವಾಗಿ ಯೇಸುವಿನ ವಿರೋಧವಾಗಿ ಇವರು ಆ ವಿರೋಧವನ್ನು ಕಟ್ಟಿಕೊಂಡು ಬಂದ ಕಾರಣ ಇವತ್ತು ಇಂಥ ಒಂದು ಅಧ್ಯಯನವನ್ನು ನಾವು ಮಾಡ್ತಾ ಇದ್ದೀವಿ. ಇಟ್ ಇಸ್ ಎ ಗ್ರಾಜುವಲ್ ಪ್ರೋಗ್ರೆಸಿವ್ ಎನಿಮಿಟಿ. ಅದಕ್ಕೆ ಹೇಳಿರೋದು, ನಿಮ್ಮ ಸಿಟ್ಟು ಸೂರ್ಯ ಮುಳುಗುವುದರೊಳಗೆ ಏನು ಮಾಡ್ರಿ. ಏನಕ್ಕೆ, ಯಾಕೆ ಹಂಗೆ ಹೇಳ್ತಾನೆ? ಡೆಪಾಸಿಟ್ ಇಟ್ಕೋಬೇಡಿ ಅಂತ. ಡೆಪಾಸಿಟ್ ಇಟ್ಕೋಬೇಡಿ, ಕಷ್ಟ ಆಗುತ್ತೆ. ಅದನ್ನು ಉಳಿಸಿದರೆ ಅದು ಬೆಳೆದು ಇಂಥ ದುರಂತಕ್ಕೆ ಕಾರಣ ಆಗತ್ತೆ. ದಟ್ಸ್ ವೈ ಡೋಂಟ್ ಹಾರ್ಬರ್ ಆಂಗರ್. ನಾಟ್ ಗುಡ್. ಸುಮ್ಮನೆ ಬರೆದಿಲ್ಲ ಸರ್ ಆಜ್ಞೆಗಳೆಲ್ಲ. ನಮ್ಮ ಹಿತಚಿಂತನೆಗಾಗಿ ದೇವರ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ನಮ್ಮ ಆರೋಗ್ಯ ದೃಷ್ಟಿಯನ್ನ ತನ್ನ ಮನಸ್ಸಿನಲ್ಲಿಟ್ಟು ಈ ಆಜ್ಞೆಗಳನ್ನು ಕೈಕೊಂಡ್ರೆ ಆರೋಗ್ಯವಾಗಿರ್ತಾರೆ ಅಂತ ಕೊಟ್ಟಿದ್ದಾನೆ. ಹೌದು, ಅದರ್ವೈಸ್ ನಥಿಂಗ್ ಎಲ್ಸ್. ಅದಕ್ಕೆ 1997 ಒಬ್ಬರು ಸೈಕಾಲಜಿಸ್ಟ್ ಒಂದು ರಿಪೋರ್ಟ್ ಕೊಟ್ಟಿದ್ರು. ವರ್ಲ್ಡ್ ನಂಬರ್ 4 ಅವರು ಸೈಕಾಲಜಿಸ್ಟ್. ನಾನು ಇದನ್ನು ಕೂಡ ನಿಮ್ಮಲ್ಲಿ ಹೇಳಿರ್ತೀನಿ. ನಾನು ಅವರು ರಿಸೆಪ್ಷನಿಸ್ಟು ಒಂದು ಸ್ಟ್ಯಾಟಿಸ್ಟಿಕ್ಸ್ ರಿಲೀಸ್ ಮಾಡ್ತಾರೆ. ನಮ್ಮ ಡಾಕ್ಟರ್ದು ಪೇಷಂಟ್ ಕ್ಲೈಂಟ್ ಲಿಸ್ಟ್ ಇದೆಯಲ್ಲ, ಸುಮಾರು 90 ಭಾಗಕ್ಕೆ ಒಂದೇ ಮೆಡಿಸನ್ ಅಂದ್ರೆ. 90 ಭಾಗಕ್ಕೆ ಒಂದೇ ಮೆಡಿಸನ್. ಏನು ಮೆಡಿಸನ್ ಅಂದರೆ, ಒನ್ಸ್ ದೇ ಹ್ಯಾವ್ ನಾಟ್ ಆಸ್ಕ್ ಫರ್ಗಿವ್ನೆಸ್, ಎರಡನೇದು ಫರ್ಗಿವ್ನೆಸ್ ಕೊಟ್ಟಿಲ್ಲ. ಇವೆರಡು ಮಾಡಿಬಿಟ್ರೆ ನಮ್ಮ ಡಾಕ್ಟರ್ ಕನ್ಸಲ್ಟೇಷನ್ 90 ಭಾಗ ಬಿದ್ದೋಗ್ಬಿಡುತ್ತೆ ಅಂದ್ರೆ. ನೋಡಿ ಹೆಂಗಿದೆ. We may smile when people come before us, but ವರ್ಕ್ ಆಗ್ತಾ ಇರ್ತದೆ. You may shake hand, but you may not be at peace with them. ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯವಿಲ್ಲ. ಇದನ್ನೇ ಹೇಳೋದವನು, ಒಳಗೊಂದು ಹೊರಗೊಂದು ಕಪಟ ಅಂತ. ಹಬ್ಬ ಆಚರಿಸ್ತಾ ಇದ್ದೀರಾ, ಹುಳಿ ಇಲ್ಲದನ್ನ ನೀವು ತ್ಯಜಿಸಬೇಕು ಎಂಬ ಅಭ್ಯಾಸವನ್ನು ಹೊಂದದೆ ಹೋಗಿಬಿಟ್ಟಿದ್ದೀರಾ. ದೆನ್ ವಾಟ್ ಹ್ಯಾಸ್ ಹ್ಯಾಪನ್ ಟು ದ ವರ್ಡ್ ಆಫ್ ಗಾಡ್, ವಾಟ್ ಹ್ಯಾಸ್ ಹ್ಯಾಪನ್ ಟು ದ ಸೆಲೆಬ್ರೇಷನ್, ದ ಮೀನಿಂಗ್ ಬಿಹೈಂಡ್ ಇಟ್, ಎಲ್ಲವೂ ಕೂಡ ಧಾರ್ಮಿಕವಾಗಿಬಿಟ್ಟಿದೆ. ಇಟ್ ಹ್ಯಾಸ್ ಬಿಕಮ್ ಟು ರಿಲಿಜಿಯಸ್. ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ ಇಲ್ಲ. ಇಲ್ಲವೇನೋ ಅನ್ಸುತ್ತೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ಬಿಟ್ರು, ಯಾಕೆ ನಿಮ್ಮೂರಿನಲ್ಲಿ ಭಾಳಷ್ಟು ನಾನು ಮಹತ್ ಕಾರ್ಯ, ಅದ್ಭುತ ಕಾರ್ಯ, ಸ್ವಸ್ಥತೆ ಕಾರ್ಯ ಮಾಡಲಿಲ್ಲ ಗೊತ್ತಾ ಅಂತ ಹೇಳ್ಬಿಟ್ಟ. ಇಷ್ಟೇ, ಅದರ ಜಸ್ಟ್ ಹೇಳ್ಬಿಡ್ತೀನಿ. ಯಾಕೆ ನೋಡಿ, ನಿಮ್ಮೂರು ಹೆಂಗಿದೆ ಗೊತ್ತಾ, ನನ್ನ ಊರು ನಜರೇತ್ ಹೆಂಗಿದೆ ಗೊತ್ತಾ. ಹೊರ ಅನ್ಯಳು ಒಬ್ಬ ವಿಧವೆ ಇದ್ಲು, ಅವಳಿಗೆ ನಂಬಿಕೆ ಇತ್ತು, ನಿಮ್ಗೆ ನಂಬಿಕೆ ಇಲ್ಲ ಅಂತ. ಬೇರೆ ದೇಶದ ನಾಮಾನನು ಕುಷ್ಠದಿಂದ ವಾಸಿಯಾದ, ಆದರೆ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಏನಾಗಬೇಕು? ಆತ್ಮಿಕ ಕೊರತೆಗಳನ್ನ ಉದಾಹರಣೆಗಳ ಮೂಲಕ ತೋರಿಸಿದಾಗ ಪ್ರತಿಕ್ರಿಯೆ ಹೇಗಿರಬೇಕು ಅದಕ್ಕೆ ನೋಡ್ಬಿಡ್ರಿ. 28, 29, 30ನೇ ವಚನ. ಇವರೇನು ಆಶ್ಚರ್ಯಪಟ್ಟವರು, ಹೊಗಳಿದ್ದವರು ಎಲ್ಲರೂ. 28 ಏನಂತೆ, ಸಭಾಮಂದಿರದಲ್ಲಿರುವವರು ಎಲ್ಲರೂ ಈ ಮಾತುಗಳನ್ನು ಕೇಳಿ ಏನಾಯ್ತಂತೆ, ಬಹಳವಾಗಿ ಸಿಟ್ಟುಗೊಂಡು, ಸ್ವಲ್ಪ ಅಲ್ಲ, ಸಭಾಮಂದಿರದಲ್ಲಿರುವವರೆಲ್ಲರೂ, ಯೇಸುಸ್ವಾಮಿ ನಿಮಗೆ ನಂಬಿಕೆಯ ಕೊರತೆ ಇದೆ, ಆ ಕಾರಣದಿಂದ ನಾನು ಇಲ್ಲಿ ಬಹಳ ಮಹತ್ ಕಾರ್ಯಗಳನ್ನು ಮಾಡುತ್ತಿಲ್ಲ ಅಂತ ಹೇಳಿದಾಗ ಬಹಳವಾಗಿ ಕೋಪಗೊಂಡು ಏನ್ ಮಾಡ್ತಾರೆ, ಸಿಟ್ಟುಗೊಂಡು ಎದ್ದು ಆತನನ್ನು ಏನ್ ಮಾಡ್ತಾರೆ, ಊರ ಹೊರಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಅಟ್ಟಿ. ಹೆಂಗೋಗಿರ್ಬೋದು? ಅಟ್ಟೋದು ಅಂದ್ರೆ ಹೆಂಗಿರುತ್ತೆ? ಆಗಷ್ಟೇ ಹೊಗಳಿದ್ರು, ಆಗಷ್ಟೇ ಆಶ್ಚರ್ಯದಿಂದ ನೋಡಿದ್ರು, ಎಲ್ಲರ ಕಣ್ಣುಗಳು ಅವನ ಮೇಲಿತ್ತು. ಅವನು ಯಥಾರ್ಥವಾಗಿ ಅವರ ಹೃದಯವನ್ನು ಬಹಿರಂಗಗೊಳಿಸಿದಾಗ ಪ್ರತಿಕ್ರಿಯೆ ಏನಾಗಿತ್ತು, ಬಹಳವಾಗಿ ಸಿಟ್ಟುಕೊಂಡು ಅವನನ್ನು ಅಟ್ಟಿ ಊರ ಹೊರಕ್ಕೆ, ತಮ್ಮ ಊರು ಕಟ್ಟಿದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಏನ್ ಮಾಡ್ಬೇಕು ಅಂತಿದ್ರು,
ವೆನ್ ಯು ಡೋಂಟ್ ಹ್ಯಾಂಡಲ್ ಆಂಗರ್ ಯು ಮೇ ಎಂಡ್ ಅಪ್ ಮರ್ಡರಿಂಗ್. ಅದಕ್ಕೆ ಪರ್ವತ ಪ್ರಸಂಗದಲ್ಲಿ ಹೇಳೋದು, ಕೋಪ ಮಾಡಿಕೊಂಡ್ರೇ ಕೊಲೆ ಮಾಡ್ದಂಗೆ ಅಂತ. ಕೊಲೆ ಫಸ್ಟ್ ಆಗುತ್ತೋ ಕೋಪ ಫಸ್ಟ್ ಬರುತ್ತೋ? ಕೊಲೆ ಫಸ್ಟ್ ಆಗುತ್ತೋ ಕೋಪ ಫಸ್ಟ್ ಬರುತ್ತಾ? ಕೋಪ. ಅದಕ್ಕೆ ಬುಡಕ್ಕೆ ಕೈ ಹಾಕಿದ್ರು ದೇವರು. ಇಫ್ ಯು ಡೋಂಟ್ ಹ್ಯಾಂಡಲ್ ಆಂಗರ್ ಅಟ್ ಇಟ್ಸ್ ಬಡ್, ಪ್ರಾರಂಭದಲ್ಲೇ ಕೋಪವನ್ನು ವ್ಯವಹರಿಸದೆ ಅದನ್ನು ಉಳಿಸಿ ಬೆಳೆಸಿದ್ರೆ ಕೊಲೆ ಮಾಡುವಷ್ಟರ ಮಟ್ಟಿಗೂ ಮುಂದೆ ಹೋಗಲಿಕ್ಕೆ ಸಾಕು. ನಮ್ಮ ಕ್ರಿಶ್ಚಿಯಾನಿಟಿ ಅಪರಿಚಿತರ ಹತ್ರ ಟೆಸ್ಟ್ ಆಗಲ್ಲ ಸಾರ್. ನಮ್ಮ ಕ್ರಿಶ್ಚಿಯಾನಿಟಿ ಟೆಸ್ಟ್ ಆಗೋದೆ ಮನೆಯಲ್ಲಿ, ನಮ್ಮ ಕ್ರಿಶ್ಚಿಯಾನಿಟಿ ಟೆಸ್ಟ್ ಆಗದೆ ರಿಲೇಷನ್ಶಿಪ್ಪಲ್ಲಿ, ನಮ್ಮ ಕ್ರಿಶ್ಚಿಯಾನಿಟಿ ಟೆಸ್ಟ್ ಆಗದೆ ದಿನ ನೋಡ್ತೀವಲ್ಲ ಒಬ್ರಿಗೊಬ್ಬರು, ಅವ್ರ ಮಧ್ಯದಲ್ಲೇ ಟೆಸ್ಟ್ ಆಗೋದು. ಅಪರಿಚಿತರ ಹತ್ರ ನಮ್ಮಷ್ಟು ಒಳ್ಳೆಯವರು ಇನ್ನೊಬ್ಬರಿಲ್ಲ. ಭಾಳ ಚಂದ ಮಾತಾಡ್ತೀವಿ, ಹಾಗಂತ ನೀವು ನಾವು ಆತ್ಮಿಕರು ಅಂತ ಗ್ರಹಿಸಬಾರ್ದು. ಭಾಳ ನಗಾಡ್ಕೊಂಡು ಮಾಡ್ತೀವಿ, ನಾವು ಭಾಳ ಸಹಾಯ ಮಾಡ್ತೀವಿ, ಕರುಣೆಯಿಂದ ಮಾಡ್ತೀವಿ. ಡೋಂಟ್ ಗೆಟ್ ಫೂಲ್ಡ್. ಇಫ್ ಯು ಆರ್ ಆಂಗ್ರಿ ವಿತ್ ಯುವರ್ ವೈಫ್, ಯು ವಿಲ್ ನಾಟ್ ಬಿ ಕಾಲ್ಡ್ ಎ ಸ್ಪಿರಿಚುವಲ್ ಪರ್ಸನ್. ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನನಗೆ. ಯಜಮಾನರು ಮೇಡಮ್ ಹತ್ರ ಮಾತಾಡ್ತಾ ಇದ್ದಾರೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಬೇರೆ ಎಲ್ಲರ ಹತ್ರ ಮಧುರವಾಣಿ ಇರುತ್ತೆ. ಮೇಡಮ್ ಫೋನ್ ಬಂದರೆ ವಾಣಿನೇ ಬೇರೆ ಹೇಳೋ ಧ್ವನಿನೇ ಹೋಗ್ಬಿಡುತ್ತೆ ಎಲ್ಲ ಒಂದು ಕಡೆ. ಅವಾಗ ಇಮಿಡಿಯೇಟಾಗಿ ಗೊತ್ತಾಗ್ಬಿಡ್ಬೇಕು ಇದು ಹೋಮ್ ಅಫೇರ್ಸ್ ಅಂತ. ಸಿ ದ ಡಬಲ್ ಸ್ಟ್ಯಾಂಡರ್ಡ್ಸ್ ದಟ್ ವಿ ಹ್ಯಾವ್. ನಮ್ಮ ಕ್ರೈಸ್ತತ್ವವನ್ನು ನಮ್ಮ ಮನೆಯಲ್ಲಿ ಅದು ಕಾರ್ಯಗತವಾಗಬೇಕು, ಅಲ್ಲಿ ಸಾಧನೆ ಆಗಬೇಕು. ಅದಕ್ಕೆ ಪೌಲ ಹೇಳ್ತಾನೆ ತಿಮೋತಿಯನಿಗೆ, ಮನೆಯನ್ನ ಗೆಲ್ಲದೆ ಹೋದರೆ ಅವನು ಸೇವಕನಲ್ಲ. ಅಲ್ಲಾಗಬೇಕು. ಅದಕ್ಕೆ ಸಿಟ್ಟು ಅಷ್ಟೇನಾ? ಭಾಳಷ್ಟು ಬರ್ಕೊಂಬಂದ್ಬಿಟ್ಟಿದ್ದೀನಿ ಇವತ್ತು. ನನಗೆ ಇದು ಮೆಸೇಜಸ್ ಸಿಕ್ಕಿರಲಿಲ್ಲ. 2 ವಚನ ಏನು ಮೆಸೇಜ್ ಕೊಡಲಿ ಅಂತ. ಏನು ಕೊಡಲಿ 2 ವಚನದಲ್ಲಿ ದೇವ್ರೆ ಕೇಳಿದ್ದೀನಿ. ನೀವು ಕೂತ್ಕೊಂಡ್ರಿ ಅಂದರೆ ಮಾತಾಡ್ತಾನೆ ಇರ್ತೀನಿ. ಅಷ್ಟು ಕೊಟ್ಟ ಅವನು ನನಗೆ, ಅಷ್ಟು ಕೊಟ್ಟ ಅವನು. ಯೋಹಾನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬನ್ನಿರಿ. ಬೇಡ, ಇನ್ನೊಂದು ನೋಡ್ಬಿಡೋಣ. ಓಕೆ, ಯು ವಾಂಟ್ ಟು ಸೀ ಸಮಥಿಂಗ್. ವೇರ್ ಟು ಗೋ? ಲೂಕನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ವೈ ದೇ ವೇರ್ ಹಂಗ್ರಿ. ಯಾಕೆ ಸ್ವಾಮಿ ಮೇಲೆ ಕೋಪ ಆಯಿತು? ಮೊದಲನೇದು ನೋಡಿ, ಇಲ್ಲಿ ನಜರೇತಿನವರ ಕೋಪ ನಿನಗೆ ಗೊತ್ತು, ಹೆರೋದನ ಕೋಪ ನಿಮಗೆ ಗೊತ್ತಾಯಿತು. ಧಾರ್ಮಿಕರ ಕೋಪ ಏನು, ಹಿಂಗೆ ಪ್ರಾರಂಭವಾಗ್ತಾ ಇತ್ತು ಯೇಸುಸ್ವಾಮಿಯ ಮೇಲೆ. ಈ ಶಿಷ್ಯರು ಏನು ಮಾಡ್ತಾರೆ, ಯೇಸುಸ್ವಾಮಿ ಜೊತೆ ಪ್ರಯಾಣ ಮಾಡ್ತಾ ಇದ್ದಾರೆ. ಲೂಕನ ಸುವಾರ್ತೆ 6ನೇ ಅಧ್ಯಾಯ. ಐ ಆಮ್ ಗೋಯಿಂಗ್ ಟು ಟೆಲ್ ದ ಜಸ್ಟ್. ಹೊಲದಲ್ಲಿ ಹೋಗುವಾಗ ತೆನೆಗಳನ್ನು ಕಿತ್ತು ತಿನ್ಬಿಡ್ತಾರೆ. ಈಗ ನಿಮ್ಮ ಪ್ರಶ್ನೆ ಕೇಳ್ತೀನಿ, ಅಲೌಡಾ ಅಥವಾ ನಾಟ್ ಅಲೌಡಾ? ಇದು ತಗೋಬೋದು, ಕೂಡಿಸಿಟ್ಕೊಳ್ಬಾರ್ದು. ತಿನ್ಬಹುದು, ದಾಟ್ ಈಸ್ ದ ಲಾ. ಕೂಡಿಸಿಟ್ಕೊಳ್ಬಾರ್ದು. ಅವತ್ತು ಕುಯ್ದು ಬುತ್ತಿಲಿಡಬಾರ್ದು ಸಬ್ಬತ್ತಲ್ಲಿ. ಇಟ್ ಬಿಕಮ್ಸ್ ವರ್ಕ್. ಹಸುವೆನ್ ತೀರಿಸ್ಕೊಳ್ಳೋಕ್ಕೆ ಕಿತ್ತು ತಿನ್ಬಹುದು, ದಾಟ್ ಈಸ್ ಧರ್ಮಶಾಸ್ತ್ರ. ಸೊ ನೋಡಿ, ಇಷ್ಟು ಶಾಸ್ತ್ರಿಗಳು ಪರಿಸಾಯರಿಗೆ ಶಾಸ್ತ್ರ ಗೊತ್ತಿದ್ದರೂ ಕೂಡ ಕಂಪ್ಲೇಂಟ್ ಮಾಡ್ತಾರೆ. ಆದರೆ ಪರಿಸಾಯರು ಕೆಲವರು ಸಬ್ಬತ್ ದಿನದಲ್ಲಿ ಮಾಡಬಾರದು ಕೆಲಸವನ್ನು ನೀವು ಯಾಕೆ ಮಾಡುತ್ತೀರಿ ಅಂತ ಹೇಳಿದ್ದಕ್ಕೆ ಸ್ವಾಮಿ ಉಪಮಾನವನ್ನು ಕೊಡ್ತಾನೆ. ಸರಿ, ಆಮೇಲೆ 5ನೇ ವಚನದಲ್ಲಿ ಒಂದು ಮಾತು ಹೇಳ್ಬಿಡ್ತಾನೆ. ಸಿ, ಐ ಆಮ್ ದ ಲಾರ್ಡ್ ಆಫ್ ಸಬ್ಬತ್, ಸಬ್ಬತ್ ಇಸ್ ನಾಟ್ ದ ಲಾರ್ಡ್ ಆಫ್ ಮೀ ಅಂತ ಹೇಳ್ಬೇಕು. ಗೊತ್ತಾಯ್ತಾ ನಿಮಗೆ? ಹಂಗಂದ್ರೆ ಅರ್ಥ ಆಯ್ತಾ? ಐ ಆಮ್ ದಿ ಲಾರ್ಡ್ ಆಫ್ ಸಬ್ಬತ್, ಸಬ್ಬತ್ ವಿಲ್ ನಾಟ್ ಗವರ್ನ್ ಮೀ, ಐ ಆಮ್ ದ ಲಾರ್ಡ್ ಓವರ್ ಇಟ್. ನಾನು ಅದಕ್ಕೆ ಕರ್ತನು, ನಾನು ಅದಕ್ಕೆ ಒಡೆಯನು. ಹಾಗಂತ ಉಲ್ಲಂಘನೆ ಮಾಡುವಂತ ನಾನು ಪ್ರೋತ್ಸಾಹಿಸುತ್ತಿಲ್ಲ. ಅವರು ಧರ್ಮಶಾಸ್ತ್ರದ ನಿಯಮಗಳ ಅಡಿಯಲ್ಲೇ ಮಾಡಿದ್ದಾರೆ. ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಅವನು. ಮತ್ತು ಆ ಸಭಾಮಂದಿರದಲ್ಲಿ ಏನಾಯ್ತು, ಕೈ ಬತ್ತಿದ್ದವನು ಒಬ್ಬನಿದ್ದನು. ಮತ್ತಿರ್ಗ ಅವ್ರಿಗೆ ನೋಡಿ ಪ್ರಾಬ್ಲಮ್. ಅವ್ರಿಗೆ ಮತ್ತೆ ಹೊಂಚಿ ನೋಡ್ತಾ ಇದ್ರು. ಇಫ್ ಯು ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ವಿತ್ ನಾಟ್ ಯುವರ್ ಮೈಂಡ್ ಇನ್ ಎ ಕ್ಲಾರಿಟಿ, ದೇವರ ಸಮಕ್ಷಮದಲ್ಲಿ ತಪ್ಪು ಹುಡುಕೋಕೆ, ಹೊಂಚು ಹಾಕಕ್ಕೆ ಕೂತ್ಕೊಂಡಿದ್ರೆ ಏನು ಮಾಡಿದ್ರೂ ಕೂಡ ತಪ್ಪೆ.
ಕರೆಕ್ಟಾ? ಯುವರ್ ಆಟಿಟ್ಯೂಡ್ ಮ್ಯಾಟರ್ಸ್ ಯುವರ್ ಆಕ್ಷನ್. ಇವರು ಆಕ್ಚುಲಾಗಿ ಏನು ಮತ್ತೊಂದು ಸಪ್ಪತ್ತಿನದಲ್ಲಿ ಆತನ ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡ್ತಿರುವಾಗ ಅಲ್ಲಿ ಬಲಗೈ ಬತ್ತಿದ್ದವನೊಬ್ಬನಿದ್ದನು. 6ನೇ ವಚನ. ಶಾಸ್ತ್ರಿಗಳು ಪರಿಸಾಯರು ತಿರ್ಗಾ ಇವರಿಬ್ಬರು ಜೋಡಿಗಳು ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಆಸ್ಪದ ಸಿಕ್ಕಬೇಕೆಂದು ಸಪ್ಪತ್ತಿನದಲ್ಲಿ ಸ್ವಸ್ಥ ಮಾಡುವನೋ ಏನೋ ಎಂದು ಆತನನ್ನು ಹೇಗೆ ನೋಡ್ತಾ ಇದ್ರಂತೆ? ಮನೋದೃಷ್ಟಿ ಏನಿದೆ? ಹೊಂಚಿ ನೋಡ್ತಾ ಇದ್ರು. ಇವತ್ತು ಈ ಗುಂಪಿದೆಯಾ ಇಲ್ವಾ? ನಾನು ನೋಡಪ್ಪ ವರ್ಷಕ್ಕೊಂದೇ ಸಾರಿ ಬರೋದು ಎಂಬ, ವರ್ಷಕ್ಕೊಂದೇ ಸಾರಿ ಬರೋದು. ನಮ್ಮ ಅಯ್ಯವರು ಕೂಡ ಅವಾಗ ಫೋನಿಗೆ ಸಿಗಲ್ಲ, ಭಾಳ ಬ್ಯುಸಿ ಇರ್ತಾರೆ ಅವರು. ಭಾಳ ಬ್ಯುಸಿ ಇರ್ತಾರೆ, ಸಿಗೋದಿಲ್ಲ. ವರ್ಷಕ್ಕೊಂದ್ಸರಿ ಬರೋದು. ಹೊಂಚು ನೋಡುತ್ತಿರ್ತೀವ, ತಪ್ಪು ಮಾಡಲಿ ಅಂತ ಕಾಯ್ತಿರ್ತೇವಾ? ಈ ಮನೋಧರ್ಮ ನಮಗೂ ಅನ್ವಯವಾಗತ್ತೆ, ನಮಗೂ ಅನ್ವಯವಾಗತ್ತೆ. ಸರಿ, ಆಗ ಸ್ವಾಮಿ ನೋಡ್ರಿ ಎದ್ದು ನಡುವೆ ಬಂದು ನಿಂತುಕೋ ಅಂತ ಅವನನ್ನು ಕೂಗ್ತಾನೆ. ಆಮೇಲೆ ಸ್ವಸ್ಥತೆ ಆಗೋಗುತ್ತೆ. ಆಮೇಲೆ ಅವರ ಮನಸ್ಸು ನೋಡ್ರಿ ಏನಾಯಿತು, ಕೈ ವಾಸಿಸಾಯಿತು. 11ನೇ ವಚನ ಅವರ ಪ್ರತಿಕ್ರಿಯೆ. ಏನು 11ನೇ ವಚನ? ಆದರೆ ಅವರಲ್ಲಿ ಏನು ತುಂಬಿತ್ತಂತೆ? ಏನು ತುಂಬಿತ್ತು? ದುರ್ಬುದ್ಧಿ. ನೋಡಿ, ಇದೆಲ್ಲ ಬಿಕಮ್ಸ್ ರೀಸನ್ ಟು ಕಿಲ್ ಜೀಸಸ್. ಟು ಕಿಲ್ ಜೀಸಸ್. ದುರ್ಬುದ್ಧಿ. ಸುಬುದ್ಧಿ ಬೇರೆ, ದುರ್ಬುದ್ಧಿ ಬೇರೆ. ದುರ್ಮಾರ್ಗ, ದುಷ್ಟತ್ವಗಳ ಅಡಿಯಲ್ಲಿ ಬರುವಂತ ಈ ನಡತೆಗಳು. ಕಣ್ಣು ಮುಂದೆ ಸ್ವಸ್ಥತಾಗಿದೆ. ಸ್ವಸ್ಥ ಆದರೆ ಸಾಮಾನ್ಯವಾಗಿ ಪ್ರತಿಕ್ರಿಯೆ ಏನಿರಬೇಕು? ಏನಿರ್ಬೇಕು ಪ್ರತಿಕ್ರಿಯೆ? ಪ್ರೇಸ್ ಅಂಡ್ ವರ್ಷಿಪ್ ಆಗ್ಬೇಕ್ರಿ. ಪ್ರೇಸ್ ಅಂಡ್ ವರ್ಷಿಪ್ ಆಗ್ಬೇಕಾಯ್ತು, ಹಬ್ಬ ಆಗ್ಬೇಕಾಯ್ತು, ಹಬ್ಬ ಆಗ್ಬೇಕು. ನೋಡಿ, ಸಂಭ್ರಮ ಪಡುವ ಜಾಗದಲ್ಲಿ ಸಮಸ್ಯೆ ಮಾಡುವ PhD ಮಾಡಿರೋರು ಇವರು. ಸಂಭ್ರಮ ಮಾಡಬೇಕು, ಸಮಸ್ಯೆ ಮಾಡೋದ್ರಲ್ಲಿ PhD ಅವರು. ಇವತ್ತೂ ಇಂಥ ಪೀಳಿಗೆ ನಮ್ಮ ಮಧ್ಯದಲ್ಲಿ ಇದೇ ವಿಷಾದಕರವಾದಂಥ ಸುದ್ದಿ. ನೋಡಿದ್ದೀರಾ ನೀವು? ಸಂಭ್ರಮದಲ್ಲೇ ಸಮಸ್ಯೆ ಮಾಡುವ ಒಂದು ಗುಂಪಿದೆ. ಅದಕ್ಕೆ ನಮ್ಮ ಪಾಸ್ಟರ್ ಬಹಳ ಚೆನ್ನಾಗಿ ಹೇಳ್ತಾರೆ, ಇಲ್ಲದೆ ಇದೆಯೋ ಇಲ್ವೇನೋ ಗೊತ್ತಿಲ್ಲ, ಒಳ್ಳೆ ಮದುವೆ ಮನೆಯಲ್ಲಿ ಗಲಾಟೆ, ಸಾವುನಲ್ಲಿ ಡ್ಯಾನ್ಸು. ಬೆಂಗಳೂರು, ನಿಮ್ಮೂರಲ್ಲ, ಬೆಂಗಳೂರು. ಹಿಂಗೇನಾಗಿದೆ ಮನುಷ್ಯರ ಮನಸ್ಸಿಗೆ ಅಂತಾರೆ ಅವರು. ಚೆನ್ನಾಗಿ ನಡೀತಾ ಇದೆ ಮದುವೆ, ಒಂದು ಗಲಾಟೆ ಹುಡುಕೋದು. ಸಾವುನಲ್ಲಿ ದುಃಖ, ಅಲ್ಲಿ ಡ್ಯಾನ್ಸು. ಹಿಂಗಿದೆ. ನೀವಲ್ಲಪ್ಪ, ನಿಮ್ಮ ವಿಚಾರ ಗೊತ್ತಿಲ್ಲ ನನಗೇನು. ನಮ್ಮೂರಾಗಿ ಹಿಂಗೆ. ಈಗ ನಮ್ಮ ಪಾಸ್ಟರ್ ಹೇಳೋದು, ಇದೆಂಥ ಮನಸ್ಥಿತಿನೋ ಈ ಮನುಷ್ಯರದು ಅಂತ. ಎಂಥ ಮನಸ್ಥಿತಿ ನೋಡಿ. ಸಂಭ್ರಮ ಪಡುವ ಜಾಗದಲ್ಲಿ ಸಮಸ್ಯೆಯನ್ನು ಹುಟ್ಟಾಕಿ ತಮ್ಮ ದುರ್ಬುದ್ಧಿಯನ್ನ ನೋಡ್ರಿ. ಆಮೇಲೆ ಏನು ನೋಡ್ರಿ, ಅದರ ಪರಿಣಾಮ. ದುರ್ಬುದ್ಧಿ ತುಂಬಿದ್ದರಿಂದ ಈ ಯೇಸುವಿಗೆ ಏನು ಮಾಡೋಣ ಎಂದು ತಮ್ಮೊಳಗಡೆ ಸ್ವೀಕಾರದ ಮನೋಭಾವನ, ಧಿಕ್ಕರಿಸುವ ಮನೋಭಾವನ. ಸ್ವೀಕಾರದ ಮನೋಭಾವನ, ಧಿಕ್ಕರಿಸುವ ಮನೋಭಾವನ. ನೋಡಿ, ಇವ್ರು ಯಾರು? ಪರಿಸಾಯರು, ಶಾಸ್ತ್ರಿಗಳು. ಪರಿಸಾಯರು, ಶಾಸ್ತ್ರಿಗಳು. ಬಹಳ ಉದ್ದಕ್ಕೂ ಇದೆ, ಈ ಥರದ್ದು ಉದ್ದಕ್ಕೂ ಇದೆ ಇವ್ರ ವಿಚಾರ. ಓಕೆ, ಉದ್ದಕ್ಕೂ ಇದೆ. ನಾನು ಅಬ್ರಾಹ್ಮನ್ ಅವನಿಗಿಂತ ಮುಂಚೆ ಇದ್ದೆ ಅನ್ಬಿಟ್ಟ ಒಂದ್ಸರಿ. ಅಬ್ರಾಹ್ಮನಿಗಿಂತ ಮುಂಚೆ ಇದ್ದಾನೆ ಅಂತ ಹೇಳಿದ ತಕ್ಷಣ ಕಲ್ಲೆತ್ಕೊಂಡ್ಬಿಟ್ರು ಹೊಡೆಯೋಕ್ಕೆ. ಕೊಂದೇ ಬಿಡಬೇಕು ಅಂತ ಕಲ್ಲೆತ್ಕೊಂಡ್ಬಿಟ್ರು. ಅಷ್ಟೇ ಹೇಳಿದ್ದು. ಬ್ರಾಹ್ಮಣಿಗಿಂತ ನಾನು ಮುಂಚೆ ಇದ್ದೀನಿ ಅಂದ. ನಾನು ನನ್ನ ತಂದೆ ಚಿತ್ತ ನೆರವೇರಿಸ್ತೀನಿ ಅಷ್ಟೇ ಹೇಳಿದ್ದವನು. ಅಷ್ಟು ಹೇಳಿದ ತಕ್ಷಣ ದೇವರನ್ನ ನಿನ್ನ ತಂದೆ ಅಂತ್ಯ, ಆ ಮೂಲಕ ನೀನು ನಿನ್ನನ್ನು ದೇವರಂತ ಸರಿಗಟ್ಕೊಂತೀಯ. ಮತ್ತೆ ಎತ್ಕೊಂಡ್ಬಿಟ್ರು ಕಲ್ಲು. ಹಿಂಗಾಗ್ಬೇಕು ಸರ್, ಹಿಂಗಾಗ್ಬೇಕು. ಅವ್ರ ಮೈಂಡ್ ಹೆಂಗಿದೆ ಸರ್, ಅವ್ರ ಹೃದಯ ಹೆಂಗಿದೆ ಸರ್? ಹಿಂಗಿದೆ. ಸಿಕ್ಕ ಅವಕಾಶದಲ್ಲಿ ಕೊಲ್ಲಬೇಕು, ಸಿಕ್ಕ ಅವಕಾಶದಲ್ಲಿ ಈ ಮನುಷ್ಯನನ್ನು ಮುಗಿಸ್ಬಿಡ್ಬೇಕು. ಅದಕ್ಕೆ ಓಲೆಕಾರರನ್ನ ಹಚ್ತಾರೆ, ಅರೆಸ್ಟ್ ಮಾಡ್ಕೊಂಡು ಬಾ ಅವನ್ನ ಅಂತ, ಅರೆಸ್ಟ್ ಮಾಡ್ಕೊಂಡು ಬಾ ಅಂತ.
ಅದಕ್ಕೆ ಓಲೆಕಾರರು ಬಂದು ಒಂದು ರಿಪೋರ್ಟ್ ಮಾಡಿದೆ, ಈ ಮನುಷ್ಯ ಮಾತಾಡ್ದಂಗೆ ಯಾರೂ ಮಾತಾಡಲ್ಲಪ್ಪ ಅಂದರು. ಅರೆಸ್ಟ್ ಮಾಡ್ಕೊಂಡು ಬಾ ಅಂತ ಕಳಿಸ್ತವ್ರು. ಈ ಮನುಷ್ಯ ಮಾತಾಡ್ದಂಗೆ ಅವರೇ ನೀವು ಮರಳಾದೀರಾ? ನೋಡು, ಯೇಸುಸ್ವಾಮಿಯ ಕುರಿತವ್ರಿಗೆ ಇರುವಂಥದ್ದು ಮರಳು ಮಾಡುವವನು, ದೇವದೂಷಕನು, ಶಾಸ್ತ್ರವನ್ನು ಉಲ್ಲಂಘಿಸುವವನು, ಎಲ್ಲ ಮನೋಧರ್ಮ ಇದೆ. ಸೊ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಯೋಹಾನ್ ಸುವಾರ್ತೆನಲ್ಲಿ ಬಾಳ ಕಾಲ ಇನ್ನೂ ಬಾರದೆ ಇರುವ ಕಾರಣ ಆತನ ಮೇಲೆ ಕೈ ಹಾಕಲೇ ಇಲ್ಲ. ಏನು ಅರ್ಥ ಮಾಡ್ಕೊಂತೀವಿ? ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಈಗ ಕಾಲ ಬಂದದೆ. ನೌ ದ ಲಾರ್ಡ್ ಹ್ಯಾಸ್ ಅಲೌಡ್. ಫಾದರ್, ಪ್ರಯತ್ನಗಳು ಸಾಕಷ್ಟು ವಿಫಲವಾಗಿತ್ತು. ಪ್ರಯತ್ನದ ಮೇಲೆ ಪ್ರಯತ್ನ, ಯೇಸುವನ್ನು ಮುಗಿಸಬೇಕು, ತೊಂದರೆ ಕೊಡಬೇಕು, ಹೇಗೆ ಇವನನ್ನು ಸೆರೆಗೆ ಸಿಗಿಸ್ಬೇಕು, ಬಹಳ ಪ್ರಯತ್ನ. ಯೋಹಾನ್ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ದುರಾಚಾರದಲ್ಲಿ ಸಿಕ್ಕಿಬಿದ್ದ ಹೆಣ್ಣು ಮಗಳನ್ನು ಹಿಡ್ಕೊಂಡು ಬಂದು ಧರ್ಮಶಾಸ್ತ್ರದ ಅಡಿಯಲ್ಲಿ ಯೇಸುಸ್ವಾಮಿಯ ತೀರ್ಪನ್ನು ಪ್ರಶ್ನಿಸಿ ಇವನಿಗೆ ಮರಣದಂಡನೆ ಕೊಡಬೇಕು ಅಂತ ಬಂದಿರ್ತಾರೆ. ಅಲ್ಲಿ ಕೂಡ ಯೇಸುಸ್ವಾಮಿ ಬಹಳ ಚೆನ್ನಾಗಿ ಹೇಳ್ತಾನೆ, ಪಾಪವಿಲ್ಲದವನು ಮೊದಲು ಕಲ್ಲೆತ್ತು ಈ ಸ್ತ್ರೀಯ ಮೇಲೆ ಹೊಡೆಯಲಿ ಅಂತ. ಆವಾಗ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ವಾಪಸ್ ಹೋಗಿದ್ದಾರೆ. ಯಾರು ಉಳ್ಕೊಂಡ್ರು? ಇಬ್ಬರೇ, ಯೇಸುಸ್ವಾಮಿ, ಸ್ತ್ರೀ. ಹಂಗಂದ್ರೆ ಯಾರಿಗೆ ಅಧಿಕಾರ ಇತ್ತು ಕಲ್ಲೆಸೆಯೋದಕ್ಕೆ? ಯೇಸುಸ್ವಾಮಿಗೆ ಅಧಿಕಾರ ಇದ್ದಿದ್ದು, ಹೋಗಮ್ಮ ಪಾಪ ಮಾಡಬೇಡ ಅಂತ, ಹೋಗಮ್ಮ ಪಾಪ ಮಾಡಬೇಡ ಅಂತ. ಸಿಲ್ಲಕಟೆಟ್. ಅದಕ್ಕೆ ಆರ್ ಸ್ಟ್ಯಾನ್ಲಿ ಭಾಳ ಚೆನ್ನಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮನಸ್ಸಿಗೆ ಭಾಳ ಸರಿ ಹಿಡಿದೆ. ಡೋಂಟ್ ಕೀಪ್ ಯುವರ್ ಲಾ ಅಬೌವ್ ದ ಮರ್ಸಿ ಸೀಟ್ ಆಫ್ ಗಾಡ್. ಹಿಂಗಿದೆ ಸರ್ ಅಂತ ಸ್ಟೇಟ್ಮೆಂಟು. ಡೋಂಟ್ ಕೀಪ್ ಯುವರ್ ಲಾ ಅಬೌವ್ ದ ಮರ್ಸಿ ಸೀಟ್ ಆಫ್ ಗಾಡ್. ಲೆಟ್ ದ ಮರ್ಸಿ ಆಫ್ ಗಾಡ್ ಟೇಕ್ ಇಟ್ಸ್ ಪೊಸಿಷನ್. ಲೆಟ್ ಯುವರ್ ಲಾ ಕಮ್ ಡೌನ್. ನಿನ್ನ ನೀತಿ, ನಿನ್ನ ದುರ್ನೀತಿ, ನಿನ್ನ ಬಹಳವಾದ ಸಿಟ್ಟು, ನಿನಗಿರುವಂಥ ವಿರೋಧ, ಇವೆಲ್ಲವುಗಳನ್ನು ಕರುಣೆ ಕೊಡದಂತೆ ಶಿಕ್ಷೆ ನೀಡುವಷ್ಟರ ಮಟ್ಟಿಗೂ ನೀನು ಹೆಜ್ಜೆ ಹಾಕಬೇಡ. ದೇವರ ಕರುಣೆಯನ್ನು ಕೊಡು. ಇವು ಏನು ಮಾಡಲಿಲ್ಲ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯಕ್ಕೆ ಬಂದರು. ಭಾಳಷ್ಟು ಪ್ರಯತ್ನ ಪಟ್ಟಿದ್ದೀವಪ್ಪ, ಈ ಸರಿ ಹೇಗಾದರೂ ಮಾಡಿ ನಾವೇನು ಮಾಡೋಣ, ಇವನ್ನ ಹಿಡ್ಕೊಂಬಿಡೋಣ. ಹೇಗಾದರೂ ಮಾಡಿ ಈ ಯೇಸುಸ್ವಾಮಿಗೆ ಏನು ಮಾಡಬೇಕು, ಉಪಾಯವಾಗಿ ಕೆಲಸ ಮಾಡಬೇಕು. ಯಾಕೆ, ಏನು ಪ್ರಾಬ್ಲಮ್ ಇವ್ರಿಗೇನು ಪ್ರಾಬ್ಲಮ್ಮು? ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯ ಹೋಗ್ಬಿಡ್ತಾ ಇದೆ. ಆಯಿತು, ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯ ಭಾಳ ಸ್ವಾರಸ್ಯಕರವಾದಂಥ ಒಂದು ವಿಚಾರ ಇದೆ. ಲಾಜರನ್ನು ಎದ್ದಿದ್ದಾನೆ. 45ನೇ ವಚನದಿಂದ ಓದ್ತೀನಿ, ಸ್ವಲ್ಪ ಕೇಳಿಸ್ಕೊಳ್ಳೋಣ. ಮರಿಯಳ ಬಳಿಗೆ ಬಂದ ಯಹೂದ್ಯರು ಆತನು ಮಾಡಿದ ಕಾರ್ಯವನ್ನು ನೋಡಿದಾಗ ಅವರಲ್ಲಿ ಅನೇಕರು ಆತನನ್ನು ನಂಬಿದರು. ಆದರೆ ಇನ್ನೊಂದು ಗುಂಪಿದೆ. ಆದರೆ ಕೆಲವರು ಫರಿಸಾಯರ ಬಳಿಗೆ ಹೋಗಿ ಯೇಸು ಮಾಡಿದ್ದನ್ನು ಅವರಿಗೆ ತಿಳಿಸಿದರು. ಹೆಂಗಿದೆ ಇದು? ಕೆಲವರು ನಂಬ್ತಾರೆ, ಕೆಲವರು ರಿಪೋರ್ಟ್ ಮಾಡ್ತಾರೆ. ನಂಬಿರುವ ಗುಂಪೊಂದು ರಿಪೋರ್ಟ್ ಮಾಡುವಂಥ. ಯಾರಿಗೆ ರಿಪೋರ್ಟ್ ಮಾಡಿದ್ದಾರೆ? ಫರಿಸಾಯರಿಗೆ ರಿಪೋರ್ಟ್ ಮಾಡಿದ್ದಾರೆ. ಇವರು ವರ್ಕ್ಶಾಪ್ ಏನಿದೆ ಯೇಸುಸ್ವಾಮಿಯ ಕುರಿತು, ಹಿಡಿಬೇಕು, ಹಿಂಸಿಸಬೇಕು, ದುರ್ಬುದ್ಧಿಯಿಂದ ಕುಯುಕ್ತಿಯಿಂದ ಕೂಡಿರೋರು. ಆಗ ಮಹಾಯಾಜಕರ ಪ್ರತಿಕ್ರಿಯೆ ನೋಡ್ರಿ. ಆಗ ಮಹಾಯಾಜಕರು ಫರಿಸಾಯರು ಹಿರಿಸಭೆಯರನ್ನು ಕೂಡಿಸಿ, ನಾವು ಮಾಡುವುದು ಇದೇನು? ಮೊದಲನೇ ಸಾರಿ ಅಲ್ಲ ಈತನನ್ನು ಹಿಡಿಯುವುದಕ್ಕೆ ಪ್ರಯತ್ನ ಪಟ್ಟಿದ್ದು. ಈ ಮನುಷ್ಯನು ಬಹು ಸೂಚಕ ಕಾರ್ಯಗಳನ್ನು ಮಾಡುತ್ತಾನಲ್ಲ, ನಾವು ಅವನನ್ನು ಹೀಗೆಯೇ ಬಿಟ್ಟರೆ ಎಲ್ಲರೂ ಅವನನ್ನು ನಂಬಾರು ಮತ್ತು ರೋಮ್ ರಾಜ್ಯದವರು ಬಂದು ನಮ್ಮ ಸ್ಥಾನವನ್ನು ಜನವನ್ನು ಸೆಳೆಕೊಂಡಾರು ಅಂದರು. ಯೇಸುಸ್ವಾಮಿಯನ್ನು ಕೊಲ್ಲೋದಕ್ಕೆ ಇನ್ನೊಂದು ಸಕಾರಣ ಏನು ಅವ್ರಿಗೆ? ಏನು ಸಕಾರಣ? ವಿ ವಿಲ್ ಲೂಸ್ ಅವರ್ ಪೊಸಿಷನ್, ವಿ ವಿಲ್ ಲೂಸ್ ಅವರ್ ಸ್ಟೇಟಸ್ ಇನ್ ದ ಐಸ್ ಆಫ್ ರೋಮನ್ಸ್. ರೋಮಾಯರ ಕಣ್ಣಿನಲ್ಲಿ ನಮ್ಮ ಸ್ಥಾನ ಕುಗ್ಗುತ್ತೆ, ಅದು ನಮ್ಮಿಂದ ಕಸಿದ್ಕೊಂಡು ಬಿಡ್ತಾರೆ. ಹೀಗೆ ಬಿಟ್ರೆ ಹೇಗಪ್ಪ, ಹೀಗೆ ಬಿಟ್ರೆ ಹೇಗಪ್ಪ? ಇವನೊಬ್ಬ ಕ್ರಾಂತಿಕಾರಿಯಾಗಿ ಕಾಣ್ತಾ ಇದ್ದಾನೆ, ಜನರೆಲ್ಲರೂ ಇವನನ್ನು ನಂಬುತ್ತಾ ಇದ್ದಾರೆ. ದೇವಾಲಯದಲ್ಲಿ ಸೇರುವುದಕ್ಕಿಂತ ಎಲ್ಲರೂ ಯೇಸುಸ್ವಾಮಿಯ ಜೊತೆಯಲ್ಲಿ ಸೇರ್ತಾರೆ. ಇವನು ಪಟ್ಟಣದ ಬೀದಿಯಲ್ಲಿದ್ದರೆ ಅಲ್ಲಿದ್ದಾರೆ, ಇವನು ಬೆಟ್ಟಕ್ಕೆ ಹೋದರೆ ಅಲ್ಲಿ ಹೋಗ್ತಾರೆ. ನಮ್ಮ ದೇವಾಲಯ ಖಾಲಿ ಖಾಲಿ ಖಾಲಿ, ಯಾರೂ ಬರೋದಿಲ್ಲ.
ಯಾಕಂದ್ರೆ ಅವನ ಸಂದೇಶ ಅಧಿಕಾರದಿಂದ ಕೂಡಿದೆ, ಬಿಡುಗಡೆ ಇದೆ, ದೆವ್ವದಿಂದ ಬಿಡುಗಡೆ ಆಗುತ್ತೆ, ಸ್ವಸ್ಥತೆ ಇದೆ, ಮಹತ್ಕಾರ್ಯ ಇದೆ, ಸೂಚಕ ಕಾರ್ಯ ಇದೆ. ಈಗೋ ಸಮಾಧಿಯಲ್ಲಿ 4 ದಿವಸ ಆಗೋಗಿದೆ, ಸತ್ತವನನ್ನ ಎಬ್ಬಿಸ್ಬಿಟ್ಟಿದ್ದಾನೆ. ಇಡೀ ಯಹೂದ್ಯರವನ ಹಿಂದೆ ಹೋಗ್ತಾ ಇದ್ದಾರೆ. ಏನು ಮಾಡೋಣ? ಅವರ್ ಪೊಸಿಷನ್ ಇಸ್ ಶೇಕಿಂಗ್. ಸೊ ವಾಟ್ ಇಸ್ ದ ಬೆಸ್ಟ್ ಐಡಿಯಾ? ವಾಟ್ ಇಸ್ ದ ಬೆಸ್ಟ್ ಐಡಿಯಾ? ಕಿಲ್ ಹಿಮ್. ಸೊ ಒಂದು ದಿವಸದ ಸಂಚಲ್ಲ ಅದು. ಆ ಸಂಚು ಪ್ರಾರಂಭದಿಂದ ಚಿಕ್ಕದಾಗಿ ಬೆಳೆದು ಪ್ರಗತಿಯ ಪಥದಲ್ಲಿ ಇಲ್ಲಿಯ ಮಟ್ಟಕ್ಕೂ ಬಂದಿದೆ. ಇಲ್ಲಿಯ ಮಟ್ಟಕ್ಕೂ ಬಂದ. ನಿಮ್ಮ ಪೊಸಿಷನ್ಗೆ ಧಕ್ಕೆ ಹಾಗಾದ್ರೆ ಇವತ್ತಿನ ಸಮಾಜದಲ್ಲಿ ಹೇಗಿರುತ್ತೆ? ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ. ಯೇಸು ಸ್ವಾಮಿಗೆ ಈ ರೀತಿಯಾಗಿ ದ್ವೇಷ ಮಾಡಿದರೆ ಆತನ ಅನುಯಾಯಿಗಳಿಗೆ ಕೂಡ ಸಹಜ. ಆತನ ಅನುಯಾಯಿಗಳಿಗೂ ಕೂಡ ಸಹಜ. ನೋಡು, ಇಷ್ಟು ದುರಾಲೋಚನೆಯನ್ನು ಇಟ್ಟುಕೊಂಡು ಸಭೆ ಸೇರಿಕೊಂಡು ಇಷ್ಟೊಂದು ದುರಾಲೋಚನೆಯಿಂದ ಕೂಡಿದ್ದಾರೆ. ಅವ್ರಿಗೇನು? ಉಪಾಯದಿಂದ ಕೊಲ್ಲಬೇಕು. ಯಾಕೆ? ಹಬ್ಬದಲ್ಲಿ ಗದ್ದಲ ಆದರೆ ರೋಮಾಯರು ನಮ್ಮ ಮೇಲೆ ಸಿಟ್ಟುಗೊಳ್ಳಾರು. ನಡೆಸ್ತಾ ಇದೆಯಾ? ಹಬ್ಬದಲ್ಲಿ ಗದ್ದಲ ಆದರೆ ರೋಮಾಯರು. Whom are we fearing? Are we fearing God? Are we fearing man? ನಮ್ಮ ಆತ್ಮಿಕತೆ ಮನುಷ್ಯರಿಗೆ ಭಯ ಬೀಳು ಅಂತ ಹೇಳ್ಕೊಡುತ್ತಾ, ಅಥವಾ ನಮ್ಮ ಆತ್ಮಿಕತೆ ದೇವರಿಗೆ ಭಯ ಬೀಳು ಅಂತ ಹೇಳ್ಕೊಡುತ್ತಾ? ಪ್ರಶ್ನೆ ಹಾಕೋಬೇಕು ನಾವು. ನೋಡಿ, ಮನುಷ್ಯರಿಗೆ ಭಯ ಬೀಳುವುದಿದ್ರೆ ದೇವ್ರನ್ನ ಯಾವ ಮಟ್ಟಕ್ಕೆ ಬೇಕಾದ್ರೆ ಎದುರು ಹಾಕೋಬಹುದು. ಅದಕ್ಕೆ ದೇವಕುಮಾರ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಅಣ್ಣ ಇಮೇಜು ಡ್ಯಾಮೇಜ್ ಆಗಬಾರ್ದು ಅಂತ ಮ್ಯಾನೇಜ್ ಮಾಡಕ್ ಹೋಗಿ ಗಾರ್ಬೇಜ್ ಆಗಿದೆಯಣ್ಣ ಅದು ಅಂತ. ಹಿಂಗಿದೆ ನೋಡಿ, ಬಹಳ ಚೆನ್ನಾಗಿದೆ. ಅದಕ್ಕೆ ಕೆಲವು ಟೈಮ್ ಫೆಲೋಶಿಪ್ ಬಹಳ ಮಜಾ ಕೊಡುತ್ತೆ. ನಮ್ಮ ಇಮೇಜು ಡ್ಯಾಮೇಜ್ ಆಗಬಾರ್ದು, ಅದನ್ನು ಮ್ಯಾನೇಜ್ ಮಾಡಕ್ ಹೋಗಿ ಗಾರ್ಬೇಜ್ ಆಗಿದೆಯಣ್ಣ ಅಂತ. ಹಂಗೆ ಅಲ್ವಾ? ಅವ್ರೇನು ಅನ್ಕೊಂತಾರೋ, ಇವ್ರೇನು ಅನ್ಕೊಂತಾರೋ, ಅವ್ರೇನು ಅನ್ಕೊಂತಾರೋ, ಇವ್ರೇನು ಅನ್ಕೊಂತಾರೋ, ರೋಮಾಯರೇನು ಅನ್ಕೊಂತಾರೋ, ಗೌರ್ಮೆಂಟ್ ಏನು ಅನ್ಕೊಂತೋ, ದೇವ್ರೇನು ಅನ್ಕೊಂತಾನೆ. ಎಲ್ಲಿಯವರೆಗೂ ನಮಗೆ ಆ ಥಾಟ್ ಇಲ್ವೋ, ನಾವು ಈ ಗುಂಪಿನಲ್ಲಿ ಸೇರ್ಲಿಕ್ಕೆ ಸಹಜವಾಗತ್ತೆ. ನಾವು ಈ ಗುಂಪಿನಲ್ಲಿ ಸೇರೋದು ಸಹಜ ಆಗತ್ತೆ. ಸೊ ಲೆಟ್ ಅಸ್ ಎಕ್ಸಾಮಿನ್ ಅವರ್ ಹಾರ್ಟ್ಸ್. ಪಸ್ಕ ಬಿಡುಗಡೆಯನ್ನು ಸೂಚಿಸುವ ಹಬ್ಬವಾಗಿತ್ತು. ಆ ಪಸ್ಕ ಆದ ನಂತರ ಕೂಡಲೇ ಹುಳಿ ಇಲ್ಲದ ರೊಟ್ಟಿ. ಅವರು ತಮ್ಮ ಜೀವನವನ್ನು ಶುದ್ಧತೆಗೆ ಆದ್ಯತೆ ಕೊಟ್ಟು ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಂಡು ಮಲಿನರಾಗದಂತೆ, ಯಾವ ಹುಳಿಯ ಸ್ವಲ್ಪ ಚಿಟಿಕೆ ಹುಳಿಗೂ ಆಲೋಚನೆಗೆ ಅವಕಾಶ ಕೊಡದಂತೆ ಹಬ್ಬವನ್ನು ಆಚರಿಸಬೇಕಾದವರು ಇವತ್ತು ಮಲಿನರಾಗಿ ಉಪಾಯದಿಂದ ಯೇಸುವನ್ನು ಹಿಡಿದು ಕೊಲ್ಲೋಣ. ಹಬ್ಬಕ್ಕೆ ಅರ್ಥ ಬಂತ? ಹಬ್ಬಕ್ಕೆ ಅರ್ಥ ಬಂತ? ಗಾಡ್ ಅಲೌಡ್ ದಿಸ್ ಟು ಹ್ಯಾಪನ್. ಯಾಕಂದ್ರೆ ಈ ಹಿಂದೆ ಕಾಲವು ಇನ್ನೂ ಬಂದಿರಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಬೆಟ್ಟದ ಮೇಲಿಂದ ಬಿದ್ದು ಸಾಯುವುದಕ್ಕೆ ಸ್ವಾಮಿ ಬರಲಿಲ್ಲ. ಕಲ್ಲನ್ನು ಹೊಡೆಸ್ಕೊಂಡು ಸಾಯುವುದಕ್ಕೆ ಯೇಸು ಸ್ವಾಮಿ ಬರಲಿಲ್ಲ. ಮರದ ಕಂಬವನ್ನು ಏರಿ ಮರಣವನ್ನು ಹೊಂದುವುದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾನೆ. ಈಗ ಕಾಲವು ಸೂಕ್ತವಾಗಿದೆ, ಪರಿಪೂರ್ಣವಾಗಿದೆ. ಇವರ ಸಂಚು ದುರಾಲೋಚನೆಯಿಂದ ಕೂಡಿದ್ದಾಕಿದ್ದರೂ ದೇವರ ಚಿತ್ತ ನೆರವೇರ್ತಾ ಇದೆ. ಯಾಕೆ? ಈತ ಯಾವಾಗ ಸಾಯಬೇಕು? ಪಸ್ಕ ಹಬ್ಬದಲ್ಲೇ ಸಾಯಬೇಕು. ಹೇಗೆ ಸಾಯಬೇಕು? ಪಸ್ಕದ ಕುರಿಯ ಹಾಗೆ ಸಾಯಬೇಕು. ಅದಕ್ಕೆ 55ನೇ ಅಧ್ಯಾಯದೇಶ, ನಿಮ್ಮ ಆಲೋಚನೆ ನನ್ನ ಆಲೋಚನೆ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಧಾರ್ಮಿಕರಿಗೆ ಅರ್ಥ ಆಯಿತೋ ಅರ್ಥ ಆಗಲಿಲ್ವೋ, ಆದರೆ ಒಂದಂತೂ ನಿಜ, ಎಷ್ಟೋ ವರ್ಷಗಳಾದಮೇಲೆ ಅವ್ರಿಗೆ ಅರಿವಾಗಿರ್ಬೋದು. ಅಯ್ಯೋ, ಎಂಥವನನ್ನ ಈ ಶಿಕ್ಷೆಗೆ ಒಪ್ಪಿಸ್ಬಿಟ್ವಲ್ಲ. ಶತಾಧಿಪತಿ ಉದ್ಗಾರ ಮಾಡ್ತಾನೆ, ಇವನು ಸತ್ಪುರುಷನೇ, ಎಂಥವನನ್ನ ಕೊಂದು ಬಿಟ್ವಿ ನಾವು.
ನಾವು ನಮ್ಮ ಮಕ್ಕಳು ಲೆಕ್ಕ ಕೊಡ್ತೀವಿ ಅಂದರು. ಅಂದರೆ ವಿರೋಧ ಯಾವ ಗರಿಷ್ಠಕ್ಕೆ ಹೋಗುತ್ತೆ ಅಂದರೆ, ದೇವರಿಂದ ಶಿಕ್ಷೆ ಆದರೂ ಪರವಾಗಿಲ್ಲ, ನಾವು ವಿರೋಧಿಸ್ತೇವೆ, ಸಂಕಲ್ಪವನ್ನು ದುಷ್ಟವಾದರೂ ಕೂಡ ನೆರವೇರಿಸ್ತೇವೆ. ಕಮ್ ವಾಟ್ ಮೇ. ಆ ಥರ ಯಾವುದನ್ನ ರಿವೆಂಜ್ ತಟ್ಟಿದ್ದೀರಾ? ಏನಾನ ಆಗ್ಬಿಡ್ಲಿ ಅಂತ, ಏನಾನ ಆಗ್ಬಿಡ್ಲಿ, ಐ ವಿಲ್ ಡೂ ಇಟ್. ದಟ್ ಈಸ್ ವಾಟ್ ದೇರ್ ಆಟಿಟ್ಯೂಡ್ ಈಸ್. ದಟ್ ಈಸ್ ವಾಟ್ ದೇರ್ ಆಟಿಟ್ಯೂಡ್. ಅದಕ್ಕೆ ಎಷ್ಟು ಗರಿಷ್ಠಕ್ಕೆ ಹೋಗಿದ್ದಾರೆ ಅಂದರೆ, ನಾವು ನಮ್ಮ ಮಕ್ಕಳು. ಅದಕ್ಕೆ ಸ್ವಾಮಿ ತಿರುಗಿ ಹೇಳ್ದ, ನನಗೋಸ್ಕರ ಅಳಬೇಡ್ರಿ, ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ. ಯಾಕಂದರೆ ನಿಮ್ಮ ಯಜಮಾನರು, ನಾವು ನಮ್ಮ ಮಕ್ಕಳು ಲೆಕ್ಕ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಗೊತ್ತಿದೆಯಾ ಏನಾಗುತ್ತೆ ಅಂತ? ಗೊತ್ತಿಲ್ಲ. ಬಿ ಕೇರ್ಫುಲ್. ಹಬ್ಬದ ಸಮಯಗಳು ಹತ್ತಿರ ಬರ್ತಾ ಇದೆ. ಹೌ ಆರ್ ವಿ ಸೆಲೆಬ್ರೇಟಿಂಗ್ ಇಟ್? ನಮ್ಮ ಪಸ್ಕದ ಕುರಿ ಕೊಯ್ತದೆ. ಸ್ವಲ್ಪ ಹುಳಿ ಕಣಿಕವನ್ನೆಲ್ಲ ಹುಳಿ ಮಾಡುತ್ತೆ. ಹೊಸ ಕಣಿಕದಂತಾಗಿರ್ರಿ. ದುಷ್ಟತ್ವ ದುರ್ಮಾರ್ಗವನ್ನು ಬಿಟ್ಟು ಸರಳತೆ, ಬಹಳ ಸತ್ಯತೆ ಅವಶ್ಯ. ಕ್ಷಣಕಾಲ ಮೌನವಾಗಿರೋಣ. ಚಿಕ್ಕದಾಗಿ ಪ್ರಾರಂಭವಾಗಿರುವ ವಿರೋಧ ಬರಬರುತ್ತಾ ಹೇಗೆಲ್ಲ ಗರಿಷ್ಠಕ್ಕೆ ಏರಿ ಹೋಗಿದೆ. ಹೊಟ್ಟೆ ಕಿಚ್ಚಿದೆ, ಹಿಂಸಿಸುವ ಮನೋಭಾವದಿಂದ ಕೂಡಿದ್ದಾರೆ. ಒಳ್ಳೆ ಕಾರ್ಯ ಜರುಗಿದರೂ ಕೂಡ ಗುರುತಿಸದೆ ವಿರೋಧ ಭಾಸದಿಂದ ಕೂಡಿದ ಮನೋಭಾವ ಸರ್ವ ವಿಧದಲ್ಲೂ ವಿರೋಧಿಸಿ ಕೊಲೆ ಮಾಡುವಷ್ಟರ ಮಟ್ಟಿಗೂ ಸಂಚಿಗೂ ಕಾರಣವಾಗಿ ತಮ್ಮ ದುಷ್ಟತ್ವ ದುರ್ಮಾರ್ಗವನ್ನು ಮೆರೆದಿದ್ದಾರೆ. ಪಸ್ಕ ಬಿಡುಗಡೆಯ ಸೂಚನೆ, ಹುಳಿಯಿಲ್ಲದು ಪರಿಶುದ್ಧತೆಗೆ ಆಹ್ವಾನ. ಅವು ಎರಡರನ್ನೂ ಗಾಳಿಗೆ ತೂರಿ ಪಾಪವೆಂಬ ದಾಸತ್ವದಲ್ಲಿ ಬಿದ್ದಿದ್ದೇವೆಂದು ತಮ್ಮ ಆಲೋಚನೆಯ ಮೂಲಕ ಮತ್ತೆ ಬಹಿರಂಗಗೊಂಡಿರುವ ಧಾರ್ಮಿಕರು, ಶಾಸ್ತ್ರ ಹಿಡಿದವರು, ಪರಿಸಾಯರು, ಮುಖ್ಯ ಯಾಜಕರು, ಇವತ್ತು ಅವರಿಗೆ ಈ ಶೋಧನೆಗಳಾದರೆ ಇನ್ನು ನಮಗೆ ನಮ್ಮ ಸ್ಥಿತಿ ಏನು? ಕರ್ತನೆ, ಕೇಡಿನ ಮಾರ್ಗದಲ್ಲಿ ಇದ್ದೇನೋ ಏನೋ ನೋಡಪ್ಪ, ಸನಾತನ ಮಾರ್ಗಕ್ಕೆ, ನಿನ್ನ ನೀತಿಯ ಮಾರ್ಗಕ್ಕೆ ನಡೆಸು. ದುಷ್ಟತ್ವ ದುರ್ಮಾರ್ಗತನವನ್ನು ಬಿಟ್ಟು ಸರಳ ಸತ್ಯತೆಯನ್ನು ಅನುಸರಿಸುವ ಮನಸ್ಸು ಜೀವನವನ್ನು ದಯಪಾಲಿಸಿ, ಸಾಧ್ಯವಾದರೆ ಎಲ್ಲರೊಂದಿಗೆ ಸಮಾಧಾನದಿಂದಿರುವುದಕ್ಕೆ ಪ್ರಯತ್ನ ಪಡಲು ಕೃಪೆ ಕೊಡು. ಪವಿತ್ರಾತ್ಮನನ್ನು ಅನುಸರಿಸಿ ಶರೀರ ಭಾವದವುಗಳನ್ನು ಅನುಸರಿಸದೆ ದೇವರ ರಾಜ್ಯಕ್ಕೆ ಪಾತ್ರರಾಗುವಂತೆ, ಸಂತರೊಂದಿಗೆ ನಿನ್ನ ಬಾಧ್ಯತೆಯಲ್ಲಿ ಪಾತ್ರರಾಗುವಂತೆ ನಮ್ಮನ್ನು ರೂಪಿಸಿದ್ದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೆನ್. ಕೊನೆಯದಾಗಿ ನಾವು ಹಾಡುವ ಸಂಗೀತಗಳಲ್ಲಿ 31ನೇ ಸಂಗೀತ ಮೊದಲಿನ ಚರಣವನ್ನು ಹಾಡೋಣ. ಸಂಗೀತಗಳಲ್ಲಿ 31. ಏಸುವನ್ನು ಆದುಕೊಂಡೆ ಆತನತಿ ಪ್ರಿಯನೇ, ಆತನಲ್ಲಿ ಹರ್ಷಗೊಂಡೆ ಆತನ ಜೀವ ಜ್ಯೋತಿ. ಮೊದಲನೇ ಚರಣವನ್ನು ಮಾತ್ರ ಹಾಡೋಣ. Amen.
ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ನಂತರ ದೇವರ ಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸುವರು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಆಮೆನ್. ಸಾರ್ವಭೌಮನು ಕಾಲವನ್ನ ತನ್ನ ಅಧಿಕಾರದಲ್ಲಿಟ್ಟು ತನ್ನ ಚಿತ್ತದನುಸಾರವಾಗಿ ತನ್ನ ಮಗನನ್ನು ಪಸ್ಕದ ಕುರಿಯನ್ನಾಕಿ ಸಮರ್ಪಿಸಲು ತನ್ನ ಸಮಯವನ್ನ ಪ್ರಕಟಿಸಿರುವ ತಂದೆ ದೇವರ ಪ್ರೀತಿಯು, ತಾನು ಯಜ್ಞವಾಗಿ ತನ್ನನ್ನು ಅರ್ಪಿಸಿಕೊಂಡು ತನ್ನ ರಕ್ತದ ಮೂಲಕ ಶರೀರಾತ್ಮ ಕಲ್ಮಶಗಳಿಂದ ನಮ್ಮನ್ನು ಬಿಡಿಸಿ ಪವಿತ್ರತೆಯನ್ನು ಸಿದ್ಧಿಗೆ ತರುವಂಥ ಯೇಸುಸ್ವಾಮಿಯ ಕೃಪೆಯು ನಮ್ಮಲ್ಲಿ ವಾಸವಾಗಿದ್ದು ಪವಿತ್ರಾತ್ಮನ ಫಲಗಳನ್ನು ನೀಡುವಂತೆ ನಮ್ಮಲ್ಲಿ ನಿತ್ಯವೂ ಬೋಧಿಸಿ ಬಲಪಡಿಸುವ ಪವಿತ್ರಾತ್ಮನ ಐಕ್ಯತೆಯು ಅನ್ಯೋನ್ಯತೆಯು ಕೂಡಿ ಬಂದಿರುವ ಸಭೆಯವರೊಂದಿಗೂ ಕುಟುಂಬದವರಿಗೂ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್. Masada usando